ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತೈರಹಂ ಶುಕವತ್ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮದ್ವಿಶ್ವೇಶತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಜಯತಿ ಪರಾಶರತೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ ಪಿಬತಿ ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀಮದ್ ವಿಷ್ಣು ಪುರಾಣದ ಚಿಂತನೆಯನ್ನ ಮುಂದುವರಿಸ್ತಾ ನಿನ್ನೆ ದಿವಸ ಬಲರಾಮದೇವರು ಅನೇಕ ಗೋಪಿಕಾ ಸ್ತ್ರೀಯರನ್ನ ಗೋಪಾಲಕರನ್ನ ಕೂಡಿಕೊಂಡು ಮನೋಹರವಾಗಿರತಕ್ಕಂತಹ ವಾತಾವರಣದಲ್ಲಿ ತಾವು ಆನಂದವನ್ನ ಪಡಿತಾ ಇದ್ದಾರೆ. ಆ ಕಾಲಕ್ಕೆ ವರುಣದೇವರು ವಾರುಣಿ ಎಂಬವಳನ್ನ ಕಳುಹಿಸಿಕೊಡ್ತಾ ಇದ್ದಾರೆ. ಬೃಂದಾವನದಲ್ಲಿ ಬಲರಾಮದೇವರು ವಿಹಾರ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ವರುಣದೇವರು ವಾರುಣಿ ಎಂಬುವಳನ್ನ ಕಳುಹಿಸಿಕೊಟ್ಟಾಗ ಅವಳು ಕದಂಬ ವೃಕ್ಷಗಳ ತೋಟಗಳಲ್ಲಿ ಇರ್ತಕ್ಕಂತಹ ಅನೇಕ ವೃಕ್ಷಗಳಲ್ಲಿ ಮದಿರಾ ರೂಪದಿಂದ ಅಲ್ಲಿ ಸನ್ನಿಹಿತಳಾಗ್ತಾ ಇದ್ದಾಳೆ. ಕದಂಬ ವೃಕ್ಷಗಳು, ಆ ಕದಂಬ ವೃಕ್ಷಗಳ ಸಮೂಹ, ಆ ವನದಲ್ಲಿ ತಾನು ಸನ್ನಿಹಿತಳಾಗ್ತಾ ಇದ್ದಾಳೆ ಈ ವಾರುಣಿ ಎಂಬುವಳು ಮದಿರಾ ರೂಪದಿಂದ. ಬಲರಾಮದೇವರು ಅಲ್ಲಿ ಸಂಚಾರ ಮಾಡ್ತಾ ಬಂದ್ರು. ಕದಂಬ ವೃಕ್ಷದಿಂದ ಹಠಾತ್ತಾಗಿ ಸ್ರವಿಸ್ತಾ ಇದೆ, ಸುರಿತಾ ಇದೆ ಮದ್ಯದ ಧಾರೆ. ಅದನ್ನ ಕಂಡು ನಿರತಿಶಯವಾಗಿ ಸಂತೋಷ ಪಡ್ತಾ ಇದ್ದಾರೆ. ಗೀತಾವಾದ್ಯಗಳಲ್ಲಿ ಕುಶಲರಾಗಿರ್ತಕ್ಕಂತಹ ಗೋಪರು ಗೋಪಿಯರು ಇವರಿಂದ ಕೂಡಿದವರಾಗಿ ಹಾಡ್ತಾ ಕುಣಿತಾ ಆ ಮಧುರಾಪಾನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಷ್ಣು ಪುರಾಣ ಹೀಗೆ ತಿಳಿಸುತ್ತೆ. ಮಧುರಾಪಾನವನ್ನ ಮಾಡ್ತಾ ಇದ್ದಾರೆ ಅಂತ. ಪಪೌಚ ಗೋಪ ಗೋಪೀಭಿಃ ಸಮುಪೇತೋ ಮುದಾನ್ವಿತಃ ಪ್ರಗೀಯಮಾನೋ ಲಲಿತಂ ಗೀತವಾದ್ಯ ವಿಶಾರದೈಹಿ ಅಂತ. ಪಪೌ ಆ ಮದಿರೆಯನ್ನು ಕುಡಿದ್ರು ಅಂತ ಹೇಳ್ತಾ ಇದ್ದಾರೆ. ಏನ್ ವ್ಯಾಪಾರ ಇದು? ಶೇಷಾಂಶ ಸಂಭೂತರು ಬಲರಾಮದೇವರು ಈ ರೀತಿಯಾಗಿ ಮಧುರಾಪಾನವನ್ನು ಮಾಡ್ತಾ ಇದ್ದಾರಲ್ಲ, ಏನಿದ್ರ ಅಭಿಪ್ರಾಯ ಅಂತ ಕೇಳಿದ್ರೆ ಮುಂದೆ ಉತ್ತರ ಕೊಡ್ತಾ ಇದ್ದಾರೆ. ಅಲ್ಲಿ ಯಮುನಾ ಹರಿತಾ ಇದ್ಲು, ಮಧುರೆಯನ್ನ ಪಾನ ಮಾಡಿದ್ದಾರೆ. ಬಲರಾಮದೇವರು ಯಮುನಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ. ಹರಿತಾ ಇದ್ದು ಆ ಯಮುನೆಯಲ್ಲಿ ಸ್ನಾನ ಮಾಡಬೇಕು ಅಂತ. ಆಗ ಸ್ನಾನದ ಅಪೇಕ್ಷೆ ನದಿ ನೀರವರೆಗೂ ಹೋಗ್ಬೇಕಲ್ಲ, ನದಿಯಲ್ಲಿ ಹರಿತಾ ಇದೆ, ಅಲ್ಲಿವರೆಗೂ ಹೋಗ್ಬೇಕಲ್ಲ ಸ್ನಾನಕ್ಕೆ ಅಂತ ಹೇಳಿ. ಆ ಕಾಲದಲ್ಲಿ ಬಲರಾಮ ದೇವರು ಯಮುನೆಯನ್ನೇ ತಾವಿರುವಲ್ಲಿ ತಾವು ಬರ್ಲಿಕ್ಕೆ ಆದೇಶ ಮಾಡ್ತಾ ಇದ್ದಾರೆ. ಆಗಚ್ಚ ಯಮುನೆ ಸ್ನಾತುಮಿಚ್ಛಾಮಿ ಇತ್ಯಾಹ ವಿಹ್ವಲಃ. ನಾನು ಸ್ನಾನ ಮಾಡಬೇಕಾಗಿದೆ, ನಾನಿರೋಲ್ಲೇ ಬಾ ಅಂತ ಯಮುನೆಗೆ ಆದೇಶ ಮಾಡಿದ್ರು. ತಸ್ಯ ವಾಚಂ ನದಿ ಸಾತು ಮತೋಕ್ತಾಂ ಅವಮತ್ಯವೈ. ಮತೋಕ್ತಾಂ ನೋಡಿ, ಅವ್ರು ಅನ್ಕೊಳ್ತಾಳೆ ಯಮುನಾ ನದಿ, ಇವರು ಮದ್ಯಪಾನ ಮತ್ತನಾಗಿದ್ದಾರೆ. ಇವರು ಬಲರಾಮ ದೇವರು ಲೋಕ ವ್ಯಾಪಾರವನ್ನ ತಿಳಿದಿಲ್ಲ, ಇದು ಏನೋ ಹೇಳಿದ್ದಾರೆ ಅಂತ ಅನ್ಕೋಬಿಟ್ಲು ಯಮುನಾ ನದಿ. ನಾ ಜಗಾಮ ತತ ಕ್ರುದ್ಧೋ ಹಲಂ ಜಗ್ರಾಹ ಲಾಂಗಲಿ. ಹೋಗ್ಲಿಲ್ಲ, ಅಯ್ಯೋ ಮದ್ಯಪಾನ ಮಾಡಿಬಿಟ್ಟಿದ್ದಾರೆ,
ಲೋಕ ವ್ಯವಹಾರ ಗೊತ್ತಾಗ್ತಿಲ್ಲ ಅವರಿಗೆ, ನಾಗೇನಲ್ಲಿ ಹೋಗ್ಲಿ ಅಂತ ಹೇಳಿ ಯಮುನೆ ಹೋಗ್ಲಿಲ್ಲ ಬಲರಾಮ ದೇವರ ಹತ್ರ. ತತಕ್ರುದ್ಧ, ಸಿಟ್ಟು ಬಂತು ಬಲರಾಮ ದೇವರಿಗೆ. ನಾನು ಕರೆದ್ರೂ ಕೂಡ ಬರದೇ ಇರೋ ಅಷ್ಟು ದುರಹಂಕಾರ ನಿನಗೆ, ಮಾಡ್ತೀನಿರು ಅಂತ ಹೇಳಿ ಮತ್ತೆ ಕೂಗ್ತಾ ಇದ್ದಾರೆ ಮತ್ತೊಮ್ಮೆ, ಬರ್ತೀಯೋ ಇಲ್ವೋ ನೀನು ಹೇಳು ಅಂತ. ಮದುವೆಯ ಸೊಕ್ಕಿನಿಂದ ಹೀಗೆ ಮಾಡ್ತಾ ಇದ್ದಾರೆ ಅಂತ ಯಮುನೆ ತಿಳಿತಾ ಇದ್ದಾಳೆ, ನಾನು ಕರೆದ್ರೂ ಬರ್ಲಿಲ್ವಲ್ಲ ಸೊಕ್ಕು ಮಾಡ್ತಾ ಇದ್ದಾಳೆ ಅಂತ ಇವ್ರು ತಿಳಿತಾ ಇದ್ದಾರೆ. ಸಾಕೃಷ್ಟ ಸಹಸಾ ತೇನ ಮಾರ್ಗಂ ಸಂತ್ಯಜ್ಯ ನಿಮ್ನಗ ಯತ್ರಾಸ್ತೆ ಬಲಭದ್ರೋಸು ಪ್ಲಾವಯಾಮಾಸ ತದ್ವನಂ. ಅವಾಗ ನೋಡಿ, ಇವ್ರು ಕೂಗುದ್ರು ಬರ್ಲಿಲ್ಲ, ಅವಳು ಬರ್ತೀಯೋ ಇಲ್ವೋ ನೀನು, ಬರ್ತೀಯೋ ಇಲ್ವೋ ಅಂತ ಹೇಳಿ ಬಲರಾಮ ದೇವರು ಆಗ್ರಹ ಮಾಡ್ತಾ ಇದ್ದಾರೆ. ಇವಳು ಬರ್ಲಿಲ್ಲ, ಆಯ್ತು ನಿನ್ ಇಚ್ಛೆಯಿಂದ ಎಲ್ಲೆಲ್ಲಿ ಹರಿತೀಯೋ ಹರಿ, ನಿನಗೆ ಮಾಡ್ತೀನಿ ಅಂತ ಹೇಳಿ ತಮ್ಮ ಹಲಾಯುಧದಿಂದ ಯಮುನೆಯನ್ನ ಸೆಳೆದ್ರು. ಹಲಾಯುಧದಿಂದ ಯಮುನೆಯನ್ನೇ ಸೆಳೆದು ಬಿಟ್ರು. ಇವ್ರಿಗೇನು, ನೀನ್ ಹರಿಯೋ ಮಾರ್ಗ ಹೇಗಾರು ಹರ್ಕೊ, ನಾನಿದ್ದಲ್ಲಿ ನೀನು ಬಾ ಅಂದ್ರು. ಬರ್ಲಿಲ್ಲ, ಏನೋ ಮದ್ಯಪಾನ ಮಾಡಿಬಿಟ್ಟಿದ್ದಾರೆ, ಇವರಿಗೆ ಲೋಕ ವ್ಯವಹಾರದ ಪರಿವೇ ಇಲ್ಲ ಅಂತ ಹೇಳಿ ಹೋಗ್ಲಿಲ್ಲ ಯಮುನೆ. ಸಿಟ್ಟು ಬಂತು, ಹಲಾಯುಧದಿಂದ ಸೆಳೆದಿದ್ದಾರೆ. ಸೆಳೆದ್ಮೇಲೆ ಏನಾಯ್ತು ಗೊತ್ತಾಯ್ತು ಯಮುನೆಗೆ, ಓಹೋ ಅಪಚಾರ ಆಯ್ತು. ಬಲರಾಮ ದೇವರಿಗೆ ಸಿಟ್ಟು ಬಂದಿದೆ. ಭಯ ವಿಹ್ವಲೆಯಾಗಿ ಯಮುನಾದೇವಿ ತನ್ನ ನಿಜ ರೂಪವನ್ನ ಆಗ ತೋರಿಸ್ತಾ ಬಲರಾಮ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಸ್ವಾಮಿ, ಸರ್ವಾಪರಾಧ ಆಯಿತು, ಕ್ಷಮಶ್ರೀ, ಪ್ರಸೀದ ಇತಿ ಅಬ್ರವೀತ್. ಕ್ರುದ್ಧರಾಗಬೇಡ್ರಿ, ನನ್ನ ಮೇಲೆ ಸ್ವಲ್ಪ ಕೃಪೆ ಮಾಡಿ. ಯಮುನಾದೇವಿ ಪ್ರಾರ್ಥನೆ ಮಾಡಿದ್ದನ್ನು ಕೇಳಿ ಹೇಳ್ತಾ ಇದ್ದಾರೆ, ನಾನಿರೋ ಕಡೆಗೆ ಬಾ ಅಂತ ಹೇಳದೆ ತಾನೆ, ಬರ್ಲಿಲ್ಲ, ನಿನ್ನನ್ನ 1000 ಹೋಳು ಮಾಡಿಡ್ತೇನೆ ಅಂದ್ರು ಯಮುನೆಗೆ. ನಿನ್ನನ್ನ 1000 ಹೋಳು ಮಾಡಿಡ್ತೀನಿ ನಾನು ಕರೆದಾಗ ಬರ್ಲಿಲ್ಲ ನೀನು ಅಂತ ಸಿಟ್ಟಾಗಿದ್ದ. ಇನ್ನಷ್ಟು ಕ್ರೋಧವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಅವಜಾನಾಸಿ ಮಮ ಶೌರ್ಯ ಬಲೆ ನದಿ, ನನ್ನ ಶಕ್ತಿ ಸಾಮರ್ಥ್ಯ ಗೊತ್ತಿಲ್ಲ ನಿನಗೆ, ಮಾಡ್ತೀನಿ, ಸೋಹಂ ತ್ವಾಂ ಹಲಪಾತೇನ ನೈಷ್ಯಾಮಿ ಸಹಸ್ರಧ. 1000 ಹೋಳು ಮಾಡಿಬಿಡ್ತೀನಿ ನನ್ನ ಹಲಾಯುಧದಿಂದ ನಿನ್ನನ್ನ ಅಂತ ಗುಡುಕ್ತಾ ಇದ್ದಾರೆ ಬಲರಾಮದೇವರು. ಇದೆಲ್ಲ ಅಪರೂಪದ ಕಥೆ ನೋಡಿ, ಭಾಗವತಾದಿ ಗ್ರಂಥಗಳಲ್ಲಿ ಇಲ್ಲದೆ ಇರತಕ್ಕಂಥ ಅಪೂರ್ವ ಕಥೆ ವಿಷ್ಣು ಪುರಾಣ ನಿರೂಪಣೆ ಮಾಡತಕ್ಕಂಥದ್ದು. ಹೀಗೆ ಪುನಃ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ ಯಮುನೆ, ಬೇಡ ಸ್ವಾಮಿ, ಹಾಗೆ ಭೇದನ ಮಾಡಬೇಡ್ರಿ, ನನ್ನನ್ನು ಅನುಗ್ರಹ ಮಾಡಿ ಅಂತ ಹೇಳಿ ಅವಾಗೇನ್ ಮಾಡ್ತಾ ಇದ್ದಾಳೆ ಯಮುನೆ, ಅವಳು ಕಾಣಿಕೆಯಾಗಿ ಕೆಲವೊಂದು ಪದಾರ್ಥಗಳನ್ನ ಬಲರಾಮ ದೇವರನ್ನ ಸಂತೈಸೋದಕ್ಕೋಸ್ಕರ ಕೊಡ್ತಾ ಇದ್ದಾಳೆ. ವೃದ್ಧರಾಗ್ಬೇಡಿ ಸ್ವಾಮಿ ಅಂತ ಹೇಳಿ ಕರ್ಣಾವತಂಸವನ್ನ, ಕುಂಡಲವನ್ನ ಕೊಡ್ತಾ ಇದ್ದಾಳೆ. ಆಯ್ತಾ? ಆಮೇಲೆ ವರುಣ ಪ್ರಹಿತಾಂ ಚಾಸ್ಮೈ ಮಾಲಾಂ ಅಮ್ಲಾನ ಪಂಕಜಾಂ, ಎಂದು ಬಾಡದೇ ಇರತಕ್ಕಂತಹ ವರುಣದೇವರಿಂದ ದತ್ತವಾದಂತಹ ತಾವರೆಯ ಮಾಲೆಯನ್ನ ಕೊಟ್ಟು, ಅಮ್ಲಾನ, ಮ್ಲಾನ ಅಂದ್ರೆ ಬಾಡೋದು, ಅಮ್ಲಾನ ಬಾಡದೇ ಇರತಕ್ಕಂತಹ ತಾವರೆಯ ಮಾಲೆಯನ್ನ ಕೊಟ್ಲು. ಆಮೇಲೆ ಸಮುದ್ರಾಭೆ ತಥಾ ವಸ್ತ್ರೇ ನೀಲೆ ಲಕ್ಷ್ಮೀರಯಚ್ಛತ, ಲಕ್ಷ್ಮೀದೇವಿ ಕೊಟ್ಟಿರ್ತಕ್ಕಂತಹ ಆ ಸಮುದ್ರದ ಕಾಂತಿಯುಳ್ಳ 2 ವಸ್ತ್ರಗಳನ್ನ ಕೊಟ್ಲು ಬಲರಾಮ ದೇವರಿಗೆ. ಇಷ್ಟು ಚೆನ್ನಾಗಿದೆ ನೋಡಿ ವಿಷಯ. ಮೊದಲು ಕರ್ಣ ಕುಂಡಲ ಒಂದೇ, ಆಮೇಲೆ ವರುಣದೇವರು ಕೊಟ್ಟಂತಹ ತಾವರೆ ಮಾಲೆ, ಲಕ್ಷ್ಮೀದೇವಿ ಕೊಟ್ಟಂತ 2 ವಸ್ತ್ರವನ್ನ ಕೊಟ್ಲು. ಬಲರಾಮ ದೇವರಿಗೆ ಸಮಾಧಾನ ಆಯಿತು. ಆ ಕರ್ಣಕುಂಡಲವನ್ನ ತೊಟ್ಟುಕೊಂಡು, ಆಮೇಲೆ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಪಡೆದಂತಹ ಆ 2 ವಸ್ತ್ರಗಳನ್ನ ಉಟ್ಟುಕೊಂಡು ಮಾಲೆಯನ್ನ ಧರಿಸಿದ್ದಾರೆ. ಶಾಂತರಾದರು. ಸಾಲಂಕೃತರಾಗಿರತಕ್ಕಂಥ ಬಲರಾಮ ದೇವರು ಯಮುನೆಗೆ ಅನುಗ್ರಹ ಮಾಡುತ್ತಾ ಇದ್ದಾರೆ. ಇದೇನಿದು ವ್ಯಾಪಾರ ಇದು? ಬಲರಾಮ ದೇವರು ಮದಿರಾ ಪಾನ ಮಾಡೋದು ಅನ್ನೋದೇನು, ಯಮುನಾದೇವಿಯನ್ನ ಹೀಗೆ ಅನುಗ್ರಹ ಮಾಡೋದು ಅಂದ್ರೆ ಏನು ಅಂತ ಒಂದು ಪ್ರಶ್ನೆ. ಅದಕ್ಕೆ ಹೀಗೆ ಉತ್ತರ ತಿಳ್ಕೊಳ್ಬೇಕು, ಜ್ಞಾನಿಗಳು ಮಾಡತಕ್ಕಂತಹ ವ್ಯಾಪಾರ
ಅದು ಅಲೌಕಿಕ ದೇವತಾ ವ್ಯಾಪಾರ ಅಂತ ತಿಳಿಬೇಕು. ದೇವತೆಗಳೇ ಮಾಡಿದ್ದಾರೆ, ನಾವೇನ್ ಮಾಡೋದು ಅಂತ ಹೇಳಿ ನಾವು ಮಾಡೋದಲ್ಲ. ಯಾಕೆ ಅಂದ್ರೆ ದೇವತೆಗಳಿಗೆ ಅಸಹಜವಾಗಿರ್ತಕ್ಕಂಥ ಅಲೌಕಿಕ ಶಕ್ತಿ ಸಾಮರ್ಥ್ಯ ಇರುತ್ತೆ. ಮನುಷ್ಯ ಸಾಮಾನ್ಯರಿಗೆ ಅದು ಯಾವುದು ಇರದೇ ಇರ್ತಕ್ಕಂಥದ್ದು. ಉದಾಹರಣೆಗೆ ಬಲರಾಮದೇವರು, ಅವರೇ ಶೇಷದೇವರು, ಸಮಗ್ರವಾದಂತಹ ಇಡೀ ಭೂಮಂಡಲವನ್ನ ಸಾಸಿವೆ ಕಾಳಿನಂತೆ ಹೊತ್ತಿದ್ದಾರೆ. ಬಲರಾಮದೇವರಿಗೆ ಮಧುರಾಪಾನ ಮಾಡಿದ್ದಾರೆ ಅಂತ ಕೆಲವರು ಮಾಡ್ಲಿಕ್ಕೆ ಹೊರಟ್ರೆ, ಸಮಗ್ರವಾದ ಭೂಮಂಡಲವನ್ನ ಸಾಸಿವೆ ಕಾಳಿನಂತೆ ಎಡೆಯ ಮೇಲೆ ಇಟ್ಕೊಂಡಿರ್ತಕ್ಕಂಥ ಶೇಷದೇವರ ಸಾಮರ್ಥ್ಯಲ್ಲಿ ಸಾಮಾನ್ಯ ಮನುಷ್ಯರ ಸಾಮರ್ಥ್ಯ ಇಲ್ಲ. ಆದ್ದರಿಂದ ದೇವತೆಗಳೇ, ಸಾಮಾನ್ಯರು ಸಾಮಾನ್ಯರೇ. ದೇವತೆಗಳನ್ನ ಅನುಸರಿಸಿ ಮನುಷ್ಯರು ಆ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮಗ್ರ ಭೂಮಂಡಲವನ್ನ ಸಾಸಿವೆ ಕಾಳಿನಂತೆ ಹೊತ್ತಿದ್ದಾರೆ, ನಾವು ಹೊರಲಿಕ್ಕೆ ಸಾಧ್ಯವೋ? ಭಗವಂತ ಅನಾಯಾಸವಾಗಿ ತನ್ನ ಎಡಗೈನ ಕಿರುಬೆರಳಿನಿಂದ ಗೋವರ್ಧನಗಿರಿಯನ್ನ 7 ದಿವಸಗಳ ಕಾಲ ಹೊತ್ತು ನಿಂತ. ಕೃಷ್ಣನ ಮೇಲೆ ಆಕ್ಷೇಪ ಮಾಡ್ತಾರೆ, 16 ಸಹಸ್ರ ಆ ಸ್ತ್ರೀಯರೊಡನೆ ವಿಹಾರ ಮಾಡತಕ್ಕಂಥವನು, ಸ್ತ್ರೀಲೋಲ ಶ್ರೀಕೃಷ್ಣ ಅಂತ ಹೇಳಿ. ಅದೊಂದೇ ಅನುಕರಣೀಯವೋ? ಒಂದ್ ವೇಳೆ ಪರಮಾತ್ಮ ಮಾಡಿದಂತೆ ನಾವು ಮಾಡ್ತೀವಿ ಅಂತ ಅದೊಂದನ್ನು ಅನುಸರಿಸೋದು ಯಾತಕ್ಕೆ? ಅವನ 7 ದಿವಸ ಆ ಗೋವರ್ಧನಗಿರಿಯನ್ನ ಅನಾಯಾಸವಾಗಿ ಕಿರುಬೆರಳಿನಿಂದ ಹೊತ್ತು ನಿಂತ. ನಾವೇನ್ ಗೋವರ್ಧನಗಿರಿ ಎತ್ತೋದು ಬೇಡ, ಈ ಗಂಟೆನ ಅರ್ಧ ಗಂಟೆ ಹಿಂಗ್ ಇಟ್ಕೊಂಡಿದ್ರೆ ಕೈ ಬಿದ್ದೋಗಿರುತ್ತೆ, ನಮ್ ಹಣೆ ಬಾರ ಇದು. ಇನ್ ಗೋವರ್ಧನ ಪರ್ವತ ಏನ್ ಎತ್ತೀವಿ? ಒಂದು ಮಾತ್ರ ಅನುಸರಣೀಯ, ಮತ್ತೊಂದು ಯಾಕಲ್ಲ? ಆದ್ರಿಂದ ದೇವತೆಗಳನ್ನ ಅನುಸರಿಸುವ ಸಾಮರ್ಥ್ಯ ಮನುಷ್ಯರದಲ್ಲ, ಅದನ್ನ ಬಿಟ್ಬಿಡಿ, ಅದು ಅಲೌಕಿಕ ವ್ಯಾಪಾರ ಅಷ್ಟೇ. ಆದ್ದರಿಂದ ಇದನ್ನ ಕೇವಲ ಅವರ ಮಹಿಮೆ ಅಂತ ತಿಳಿಬೇಕೆ ಹೊರತು ಆಕ್ಷೇಪಾರ್ಹವಾದದ್ದಲ್ಲ ಈ ವ್ಯಾಪಾರ ಅಂತ ಎಚ್ಚರಿಕೆ ಅಂತ ತಿಳಿತಾ ಇದ್ದಾರೆ. ನೋಡಿ, ಯಮುನೆಯನ್ನ ಪರೀಕ್ಷಿಸುವ ಕೆಲಸ. ಆ ಯಮುನೆ ಯಾರು? ಅವಳು ಯಮನ ಸಹೋದರಿ. ಯಮನ ಸಹೋದರಿ. ತಮಾಷೆ ಇದೆ ಈಗ. ಬಲರಾಮದೇವರು ಶೇಷರು, ಅಂದ್ರೆ ಜೀವ. ಅವರನ್ನ ಈ ರೀತಿಯಾಗಿ ಪರೀಕ್ಷಿಸುವ ಕಾರ್ಯ ಯಾಕೆ ಮಾಡಿದ್ರು ಅಂದ್ರೆ ನಮಗೆಲ್ಲರಿಗೂ ಪರೀಕ್ಷೆ, ಅದು ಯಮನಿಗೆ ಪರೀಕ್ಷೆ ಅಲ್ಲ. ನಾವೆಲ್ಲರೂ ಯಮನಿಗೆ ಅತಿಥಿಗಳಾಗಿ ಹೋಗ್ತಕ್ಕಂಥವ್ರು. ನಾವೆಲ್ಲರೂ ಒಂದಲ್ಲ ಒಂದು ದಿವಸ ಯಮನಿಗೆ ಅತಿಥಿಗಳಾಗಿ ಹೋಗ್ತಕ್ಕಂಥವ್ರು. ನೋಡಿ, ಯಾವಾಗ್ಲೂ ಸಾಮಾನ್ಯವಾಗಿ ಅಣ್ಣನಿಗೆ ತಂಗಿ ಮೇಲೆ ಬಹಳ ಪ್ರೀತಿ ಇರುತ್ತೆ ಅಲ್ವಾ? ಅಣ್ಣನಿಗೆ ತಂಗಿ ಮೇಲೆ ಬಹಳ ಪ್ರೀತಿ ಇರುತ್ತೆ. ಶೇಷದೇವರು ಎಂಥ ಸಮರ್ಥರು ಅಂದ್ರೆ ಯಮನ ಸಹೋದರಿಯನ್ನೇ ಬಿಡ್ಲಿಲ್ಲ, ಇನ್ ನಮ್ಮನ್ನೇನ್ ಬಿಡ್ತಾರೆ? ಶೇಷ ಅಂದ್ರೆ ಸರ್ಪ, ಕಾಲ ಅಂತ ಅರ್ಥ. ಕಾಲವ್ಯಾಲ ಮುಖಗ್ರಾಸ ತ್ರಾಸ ನಿರ್ಣಾತ ಹೇತವೇ, ಭಾಗವತ ತಿಳಿಸಿಕೊಡುತ್ತಿದ್ದನ್ನ. ಕಾಲ ಅಂದ್ರೆ ಸರ್ಪ, ಮೃತ್ಯು. ಆ ಮೃತ್ಯು ಯಾರನ್ನು ಪರೀಕ್ಷಿಸ್ತೋ? ಯಮನ ಸಹೋದರಿಯನ್ನೇ ಪರೀಕ್ಷಿಸ್ತೋ. ಇನ್ ನಮ್ಮನ್ನು ಬಿಡುತ್ತೇನಪ್ಪ ಅಂತ ಅರ್ಥ. ನಾವು ಅಷ್ಟೇ, ಯಮುನೆ ನೋಡಿ ಕರೆದಾಗ ಬರ್ಲಿಲ್ಲ, ನಮ್ಮನ್ ಕರೆಯೋದೇ ಇಲ್ಲ, ಕರ್ಕೊಂಡು ಹೊರಟೋಗಿರುತ್ತೆ. ಅವ್ರನ್ನ ಕರೆದಾದ್ರು ಕರೆದ್ರು. ಯಮುನೆಯನ್ನ ಶೇಷದೇವರು ಕರೆದ್ರು, ನನ್ನ ಹತ್ರ ಬಾ ಅಂತ. ಮದೋನ್ಮತ್ತರಾಗಿದ್ದಾರೆ, ನಾನೇನ್ ನಿನ್ನ ಹತ್ರ ಬರೋದು ಅಂದ್ರು. ತನ್ನ ಕಡೆಗೆ ಸೆಳ್ಕೊಂಡ್ರು. ಅದ್ರ ಅರ್ಥ ಏನು? ನಮ್ಮನ್ನು ಅಷ್ಟೇ ಮೃತ್ಯು ನಾವು ಬೇಡಿದಾಗ ಬರುವುದಲ್ಲ, ಅಥವಾ ನಾವು ಬೇಡ ಅಂದ್ರು ಬಿಡುವುದಲ್ಲ. ಮೃತ್ಯುವನ್ನ ನಾವು ಹೇಗೆ ಆಹ್ವಾನಿಸೋದಿಲ್ವೋ, ಅಥವಾ ಆಹ್ವಾನಿಸಿದ್ರು ಅದು ಬರೋದಲ್ದೆ ಬಿಡೋದಲ್ದೆ ಅಲ್ಲವೋ, ಅದೇ ರೀತಿಯಾಗಿ ಶೇಷದೇವರು ನೋಡಿ ತಮ್ಮ ಕಡೆಗೆ ಅದನ್ನು ಸೆಳೆದುಕೊಂಡ್ರು. ಯಮುನೆಯನ್ನ ಹಲಾಯುಧದಿಂದ ಸೆಳೆದುಕೊಂಡು 1000 ಭಾಗ ಮಾಡುತ್ತೇನೆ ಅಂತ ಹೊರಟಂತೆ. ಇದೊಂದು ಮಾರ್ಮಿಕವಾದ ತಾತ್ವಿಕವಾದ ಸಂದೇಶ ನಮ್ಮ ಜೀವನಕ್ಕೆ ಅಂತ ತಿಳಿಬೇಕು. ಇದು ದೇವತಾ ವ್ಯಾಪಾರ ಅಂತೇಳಿ. ಅನಂತರದಲ್ಲಿ ಆ ಯಮುನೆಯನ್ನ ಅನುಗ್ರಹಿಸಿ 2 ತಿಂಗಳ ಕಾಲ ವೃಂದಾವನದಲ್ಲಿ ಗೋಪಗೋಪಿ ಸ್ತ್ರೀಯರೊಟ್ಟಿಗೆ ಎಲ್ಲರೊಟ್ಟಿಗೆ ವಿಹಾರವನ್ನ ಮಾಡಿದ್ದಾರೆ. ಇಲ್ಲಿ ಹೇಳ್ತಾರೆ, ಮಾಸದ್ವಯೇನ ಯಾತಃ ಸಹ ಪುನರ್ ದ್ವಾರಕಾಂಪುರಿ. 2 ತಿಂಗಳಲ್ಲೇ ಇದ್ದು ಮತ್ತೆ ತಾವು ದ್ವಾರಕಾ ಪಟ್ಟಣಕ್ಕೆ ಬಂದು ಬಿಡ್ತಾರೆ. ಬಂದಾದ ಮೇಲೆ ಅಲ್ಲಿ
ಮೈತ್ರಿಯ ಋಷಿಗಳಿಗೆ ಪರಾಶರ ಹೇಳ್ತಾ ಇದ್ದಾರೆ, ಹಿಂದೆ 4ನೇ ಅಧ್ಯಾಯದಲ್ಲಿ ಶಾಯತಿ ಕುಮಾರನಾಗಿರ್ತಕ್ಕಂಥ ರೈವತರಾಯನ ವಿಚಾರ ಹೇಳಿದ್ದೆ ನೆನಪಿದ್ಯೇನಪ್ಪ? ಅವ್ರಿಗೆ ನೆನಪಿರುತ್ತೆ, ನಮಗ್ ಮರ್ತೋಗಿರುತ್ತಲ್ಲ. ಯಾಕಂದ್ರೆ 4ನೇ ಅಧ್ಯಾಯ ಯಾವಾಗ ಹೇಳಿರೋದು ನಮಗೆ ನೆನಪಿಲ್ಲ. ಹಾಗಾಗಿ ಯಾವಾಗ ಕೇಳಿದ್ದು ನಮಗೆ ನೆನಪಿಲ್ಲ, ಅವ್ರು ನಮ್ಮನ್ನ ನೆನಪಿಸ್ತಾ ಇರೋದು. ಹಿಂದೆ 4ನೇ ಅಧ್ಯಾಯದಲ್ಲಿ ಹೇಳಿರ್ತಕ್ಕಂತಹ ಶಾಯತಿ ಕುಮಾರನಾಗಿರ್ತಕ್ಕಂಥ ರೈವತ ಮನ್ವಂತರದ ಕಥೆಗಳನ್ನೆಲ್ಲ ಹೇಳಿದ್ರು. ಆ ರೈವತ ಮನ್ವಂತರದ ಅಧಿಪತಿಯಾಗಿರ್ತಕ್ಕಂಥವನು, ಅವನ ಮಗಳಾಗಿರ್ತಕ್ಕಂಥವಳು ರೇವತಿ ಅಂತ ಹೇಳಿ, ಆಯ್ತಾ? ಆ ರೇವತಿ ಅವಳು ವಿಶೇಷವಾಗಿ ಪುನಃ ಅನುಗ್ರಹ ಪಡಿತಾ ಇದ್ದಾಳೆ, ಬಲರಾಮ ದೇವರನ್ನ ವಿವಾಹ ಮಾಡಿಕೊಳ್ತಾ ಇದ್ದಾಳೆ ಅಂತ ಹೇಳಿ, ಆಯ್ತಾ? ಅದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ರೈವತನ ಮಗಳಾಗಿರ್ತಕ್ಕಂಥ ರೇವತಿ ಅವಳು ಚತುರ್ಮುಖನ ಒಂದು ಅನುಜ್ಞೆಯಿಂದ ದ್ವಾರಕೆಗೆ ಬಂದಿದ್ದಾಳೆ. ಅವಳನ್ನ ಬಲರಾಮ ದೇವರಿಗೆ ಕೊಟ್ಟು ವಿವಾಹ ಮಾಡಿಕೊಟ್ಟಿದ್ದಾರೆ ಅನ್ನೋ ವಿಚಾರವನ್ನ ಪರಾಶರರು ಮೈತ್ರಿಯರಿಗೆ ಹೇಳ್ತಾ ಇದ್ದಾರೆ. ಮುಂದೆ ಹೇಳಿದ್ರಲ್ಲ, ಮುಂದೆ ಬಲರಾಮ ದೇವರು ಅವತಾರ ಮಾಡ್ತಾರೆ, ದ್ವಾರಕೆಯಲ್ಲಿ ರೇವತಿಯನ್ನ ಕೊಟ್ಟು ವಿವಾಹ ಮಾಡ್ತಾರೆ ಅಂತ. ಆ ವಿಚಾರವನ್ನ ಈಗ ಪುನಃ ನಮಗೆ ನೆನಪಿಸಿಕೊಡ್ತಾ ಇದ್ದಾರೆ. ಆ ರೇವತಿ ದೇವಿಯಲ್ಲಿ ಬಲರಾಮ ದೇವರು ನಿಶಿತ ಮತ್ತು ಉಲ್ಮಕ ಅಂತ ಹೇಳಿ ಇಬ್ಬರು ಮಕ್ಕಳನ್ನ ಪಡಿತಾರೆ. ಅಪರೂಪದ ವಿಷಯಗಳನ್ನ ಹೇಳ್ತಾರೆ. ನಿಶಿತ ಮತ್ತು ಉಲ್ಮುಖ ಅಂತ ಹೇಳಿ ಇಬ್ಬರು ಮಕ್ಕಳನ್ನ ಪಡೆದಿದ್ದಾರೆ. ಅಲ್ಲೇ ಬಲರಾಮ ದೇವರು ದ್ವಾರಕಪುರಿಯಲ್ಲಿ ಇದ್ದು ಆನಂದವನ್ನ ಪಟ್ಟಿದ್ದಾರೆ ಅಂತ ತಿಳಿಸಿ ಮುಂದೆ ಪರಾಶರರು ಮೈತ್ರೇಯರಿಗೆ ಹೇಳ್ತಾ ಇದ್ದಾರೆ. ಭೀಷ್ಮಕಃ ಕುಂಡಿನೇ ರಾಜೇ ವಿದರ್ಭ ವಿಷಯೇ ಅಭವತ್ ರುಗ್ಮಿ ತಸ್ಯಾಭವತ್ ಪುತ್ರ ರುಗ್ಮಿಣೀ ಚ ವರಾನನ ಅಂತ ಹೇಳಿ ಮುಂದೆ ಭೀಷ್ಮಕ ರಾಜನ ಮಗಳು ಆ ರುಗ್ಮಿಣಿ ದೇವಿಯನ್ನ ಇಲ್ಲಿ ವಿಶೇಷವಾಗಿ ಕೃಷ್ಣ ವಿವಾಹಗೊಂಡಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ಬಹಳ ರೋಚಕವಾದಂತಹ ಸಂಗತಿಗಳಿವೆಲ್ಲ. ಯಾಕೆ ಅಂತಂದ್ರೆ, ಆ ರುಗ್ಮಿಣಿ ದೇವಿಯನ್ನ ಶಿಶುಪಾಲನಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ಹೇಳಿ ಜರಾಸಂಧನ ಸಂಕಲ್ಪ. ಯಾಕದು? ಇಲ್ಲಿವರೆಗೂ ತಾನು ದೈಹಿಕ ಬಲದಿಂದ 18 ಬಾರಿ ದಂಡೆತ್ತಿ ಬಂದ ಕೃಷ್ಣನನ್ನ ಪರಾಜಯಗೊಳಿಸಬೇಕು ಅಂತ ಸಾಧ್ಯವಾಗಲಿಲ್ಲ. ಈಗ ಬೌದ್ಧಿಕವಾಗಿ ಕೃಷ್ಣನಿಗೆ ಅಪಜಯ ಉಂಟು ಮಾಡಬೇಕು ಅಂತ ಹೇಳಿ ತನ್ನ ಔರಸ ಪುತ್ರನಾಗಿರತಕ್ಕಂತಹ ಶಿಶುಪಾಲನಿಗೆ ರುಕ್ಮಿಣಿಯನ್ನ ಕೊಟ್ಟು ವಿವಾಹ ಮಾಡಬೇಕು ಪ್ರಯತ್ನ ಪಡ್ತಾ ಇದ್ದಾನೆ ಜರಾಸಂಧ. ಬಹಳ ರೋಚಕವಾದಂತಹ ಘಟ್ಟಕ್ಕೆ ತಲುಪಿದ್ದೇವೆ. ಸಾಕ್ಷಾತ್ ಲಕ್ಷ್ಮೀದೇವಿ ಅಂಶ ಸಂಜಾತಳಾಗಿರತಕ್ಕಂತಹ ರುಕ್ಮಿಣೀಂ ಚಕಮೇ ಕೃಷ್ಣ ಸಾಚತಂ ಚಾರುಹಾಸಿನಿ ನದದೌ ಯಾಚತೆ ಚೈನಾಂ ರುಗ್ಮಿ ದ್ವೇಷೇಣ ಚಕ್ರಿದೆ. ಮಹಾಸುಂದರಿ, ಜಗತ್ಸುಂದರಿ, ಜಗನ್ಮಾತೆ ನಮ್ಮಮ್ಮ ರುಗ್ಮಿ ಮಹಾದುಷ್ಟ. 4 ಜನ ಭೀಷ್ಮಕ ರಾಜನಿಗೆ ಮಕ್ಕಳು, ಅದರಲ್ಲಿ ರುಗ್ಮಿ. 4 ಜನರು ಕೂಡ ದುಷ್ಟರೇ. ರುಕ್ಮಿಣಿ ದೇವಿ ಸಾಕ್ಷಾತ್ ಲಕ್ಷ್ಮೀ ದೇವಿ ಅವತಾರ. ಈ ರುಗ್ಮಿಗೆ ಭಗವದ್ ದ್ವೇಷ, ದ್ವೇಷೇಣ ಚಕ್ರಿನೇ, ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು, ಕೃಷ್ಣನ ಕೊಡೋದಿಲ್ಲ ಅಂತ ದ್ವೇಷದಿಂದ. ದದೌಚ ಶಿಶುಪಾಲಾಯ ಜರಾಸಂಧ ಪ್ರಚೋದಿತ, ಜರಾಸಂಧ ಪ್ರಚೋದನೆ ಬೇರೆ ಮಾಡಿದ್ದಾನೆ. ಆದ್ರಿಂದಾಗಿ ಶಿಶುಪಾಲನಿಗೆ ನನ್ನ ತಂಗಿಯನ್ನ ಕೊಡ್ತೇನೆ ಅಂತ ಹೀಗೆ ಸಂಕಲ್ಪ ಮಾಡಿದ್ದಾನೆ. ಭೀಷ್ಮಕ ರಾಜರು ಪ್ರತಿಭಟಿಸ್ಲಿಕ್ಕೆ ಆಗ್ತಾ ಇಲ್ಲ ಪಾಪ, ಜರಾಸಂಧನ ಮೇಲೆ ಭಯ. ಹೀಗೆ ರುಗ್ಮಿಣಾ ಸಾರ್ಧಂ ರುಕ್ಮಿಣಿ ಉರು ವಿಕ್ರಮ ವಿವಾಹಾರ್ಥಂ ತತ್ಸರ್ವೇ ಜರಾಸಂಧಂ ಮುಖ ನೃಪಾಹ. ಎಲ್ಲರೂ ಮದುವೆಗೆ ಬರ್ತಾ ಇದ್ದ. ಶಿಶುಪಾಲನಿಗಂತೂ ಏನ್ ಆನಂದವೋ ಆನಂದ. 3 ತಿಂಗಳು ಮುಂಚೆನೆ ಬಾಸಿಂಗಾನು ಕಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ, ಕೈಯಲ್ಲಿ ತಾಳಿ ಇಟ್ಕೊಂಡು ಕುತ್ತಿಗೆಯಲ್ಲಿ ಅಂತ. ಅದಕ್ಕೆ ಯಾರು ಕೊಡ್ತಾರೆ? ಕರಿ ಮುಸಡಿ. ನಮ್ಮಮ್ಮನ್ನ ಜಗತ್ ಸುಂದರಿ ಜಗನ್ಮಾತೆಯನ್ನ ಇವನಿಗೆ ಕೊಟ್ಟು ಮದುವೆ ಮಾಡಲ್ಲ. ಅದು ಕೇಳಿದ್ರೆ ಆನಂದ. ಕೆಲವರಿಗೆ ಯೋಗ್ಯತೆ ಇರುತ್ತೋ ಇಲ್ವೋ ಕೇಳಿ ಸಂತೋಷ ಪಡ್ತಾರೆ. ನೀವೇ ಪ್ರಧಾನಿ ಮಂತ್ರಿಗಳು ಅಂತ ಹೇಳಿದ್ರೆ ಸಂತೋಷ, ಆಗ್ತೀವೋ ಇಲ್ಲೋ ಗೊತ್ತಿಲ್ಲ. ಆದ್ರಿಂದ ಮನುಷ್ಯನಿಗೆ ಯೋಗ್ಯತೆಗಳಿರುತ್ತೋ ಇಲ್ಲೋ ಕೇಳಿ ಸಂತೋಷ ಪಡ್ತಾನೆ. ಹಾಗೆ ಶಿಶುಪಾಲನು ಅಷ್ಟೇ, ದಿವಸಕ್ಕೆ 3 ಸರಿ ಫೇಶಿಯಲ್ ಮಾಡ್ಕೊಂಡು ಕೂತ್ಬಿಟ್ಟಿದ್ದ. ಕರಿ ಮುಸಡಿ, ಎಷ್ಟ್ ಮಾಡಿದ್ರು ಬೆಳ್ಳದಾಗಲ್ಲ, ಅದು ಬೇರೆ ವಿಚಾರ. ಆದ್ರೂ ಕೂಡ ಕೈಯಲ್ಲಿ ತಾಳಿ ಹಿಡ್ಕೊಂಡು ಕುತ್ತಿಗೆಯಲ್ಲಿ ಅಂತ ಬಾಸಿಂಗನ್ನು ಕಟ್ಕೊಂಡು ಕೂತ್ಬಿಟ್ಟಿತ್ತು. ಇಂತಹ ಸಂದರ್ಭ ಆ ಕಾಲದಲ್ಲಿ ಎಲ್ಲಾರು ವಿವಾಹಕ್ಕೆ ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾರೆ.
ಭಾಗವತದಲ್ಲಿ ವಿಸ್ತರಿಸಿದಂತೆ ವಿಸ್ತಾರ ಮಾಡಿಲ್ಲ. ಬಹಳ ಸಂಕ್ಷಿಪ್ತವಾಗಿ ವಿಷ್ಣು ಪುರಾಣ ನಿರ್ವಹಣೆ ಮಾಡ್ತಾ ಇದೆ. ಈ ಕೃಷ್ಣನ ಮತ್ತು ರುಕ್ಮಿಣಿಯ ವಿವಾಹ ವಿಚಾರವನ್ನ. ಆ ಕಾಲದಲ್ಲಿ ಜರಾಸಂಧನಿಗೆ ಬಹಳ ಪ್ರೀತಿ ಶಿಶುಪಾಲನ ಮೇಲೆ. ದತ್ತಕ ಪುತ್ರ, ಔರಸ ಪುತ್ರ. ಹೌದು, ದುಷ್ಟರಿಗೆ ದುಷ್ಟರ ಮೇಲೆ ಪ್ರೀತಿ. ಅದರಂತೆ ಶಿಶುಪಾಲ ಮಹಾವಿದ್ವೇಷಿ, ಕೃಷ್ಣನ ವಿದ್ವೇಷಿ. ಆದ್ದರಿಂದ ಶಿಶುಪಾಲನಲ್ಲಿ ಅತಿ ಪ್ರೀತಿ. ಇವನು ಮಹಾ ಭಗವದ್ವೇಷಿ. ಯಾರ್ಯಾರು ಭಗವದ್ವೇಷಿಗಳಿರ್ತಾರೋ ಅವರಲ್ಲಿ ವಿಶೇಷ ಪ್ರೀತಿ. ಅದರಲ್ಲಿ ಕೃಷ್ಣನಲ್ಲಿ ಅಧಿಕ ದ್ವೇಷವುಳ್ಳವನು ಶಿಶುಪಾಲ. ಆದ್ದರಿಂದ ಅವನಲ್ಲಿ ಬಹಳ ಪ್ರೀತಿ ಜರಾಸಂಧನಿಗೆ. ರುಕ್ಮಿಣಿಯನ್ನು ನಿನಗೇ ಕೊಟ್ಟು ಮದುವೆ ಮಾಡ್ತೀನಿ ಅಂತೇಳಿ ನಿಶ್ಚಯ ಮಾಡಿದ್ದಾರೆ. ಆಗ ಮದುವೆಗೆ ಅನೇಕರು ಆಹುತರಾಗಿದ್ದಾರೆ. ಜರಾಸಂಧ ಮೊದಲಾಗಿರತಕ್ಕಂಥವರು, ಶಿಶುಪಾಲನ ಇಷ್ಟವನ್ನು ಬಯಸ್ತಕ್ಕಂಥವರು ವಿವಾಹಾರ್ಥವಾಗಿ ಆ ಭೀಷ್ಮಕನ ಪಟ್ಟಣಕ್ಕೆ, ವಿದರ್ಭ ದೇಶಕ್ಕೆ ಬರ್ತಾ ಇದ್ದಾರೆ. ಜಗ್ಮುಹು ಶಿಶುಪಾಲ ಪ್ರಿಯೈಷಿಣಃ. ಶಿಶುಪಾಲನಿಗೆ ಪ್ರೀತಿ ಪಾತ್ರರಾದವರು. ಶಬ್ದ ಎಷ್ಟು ಚೆನ್ನಾಗಿ ಬಳಸಿ ಅದು, ಪ್ರಿಯೈಷಿಣಃ ಅಂತೇಳಿ. ಆಗ ಭಗವಂತನಿಗೆ ಈ ವಿಷಯ ತಿಳಿತು. ಆಗ ಹೇಳ್ತಾ ಇದ್ದಾರೆ, ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ರುಕ್ಮಿಣಿ ದೇವಿ. ಯಾಕೆ? ಸ್ವಾಮಿ, ನಾನು ನಿನಗೆ ಬೇಡವಾದ್ನೇನು? ಈ ದುಷ್ಟನಿಗೆ ಕೊಟ್ಟು ವಿವಾಹ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀನಲ್ಲದೆ ಮತ್ತೆ ಯಾರೋ ನನಗೆ ಅನುಗ್ರಹ ಮಾಡ್ತಾರೆ, ಬಂದು ಉದ್ಧಾರ ಮಾಡು. ಕರೆವರು ಬಾ ಮನೆಗೆ ಶ್ರೀ ಕೃಷ್ಣ, ಕರೆವರು ಬಾ ಮನೆಗೆ. ವಿದ್ಯಾಪ್ರಸನ್ನ ತೀರ್ಥರಂತಾರೆ, ಕರೆವರು ಬಾ ಮನೆಗೆ ಶ್ರೀ ಕೃಷ್ಣ, ಕರೆವರು ಬಾ ಮನೆಗೆ. ಮೂರ್ಜಗಗಳಿಗೆ ರಾಜಾಧಿರಾಜ, ಮೂರ್ಜಗಗಳಿಗೆ ರಾಜಾಧಿರಾಜ, ರಾಜಿಸುವ ಸೋಜಿಗದ ಮನೆಗೆ, ಬಲು ಸೋಜಿಗದ ಮನೆಗೆ ಶ್ರೀ ಕೃಷ್ಣ, ಕರೆವರು ಬಾ ಮನೆಗೆ. ಆರಸಲೋಚನೆ ಭೀಷ್ಮಕ ಕುವರಿ, ನೂರು ವಿಧದ ಬಲು ಪರಿಮಳದ. ಸಾರಸಲೋಚನೆ ಭೀಷ್ಮಕ ಕುವರಿ, ನೂರು ವಿಧದ ಬಲು ಪರಿಮಳದ. ಚಾರು ಕುಸುಮಗಳ ಹಾರವ ಪಿಡಿದು, ಮರ ಜನಕ ನಿನ್ನ ಕೋರುವಳೋ. ಚಾರು ಕುಸುಮಗಳ ಹಾರವ ಪಿಡಿದು, ಮರ ಜನಕ ನಿನ್ನ ಕೋರುವಳೋ. ಗಂಭೀರದಲ್ಲಿ ಮದಿಗೆ ಶ್ರೀ ಕೃಷ್ಣ, ಕರೆವರು ಬಾ ಮನೆಗೆ. ಚಿತ್ತ ಜನಯ್ಯನ ಚಿತ್ತದ ರಾಣಿ. ಏನು ಶಬ್ದ ಪ್ರಯೋಗ ನೋಡಿ. ಚಿತ್ತ ಜನಯ್ಯನ ಚಿತ್ತದ ರಾಣಿ, ಯತ್ನದಿ ನಿನ್ನ ಕರೆಸಿದಳು. ಶ್ರುತ್ವ ಗುಣಾನ್ ಭುವನ ಸುಂದರ ಸಂಗಮಾಂತೆ ತ್ವಯ್ಯಚ್ಯುತೆ. ನೋಡಿ, ಅದೆಂಥ ಅದ್ಭುತ ಸ್ತೋತ್ರ ಅಂದ್ರೆ, ಶ್ರುತ್ವ ಭುವನ ಸುಂದರ ಸಂಗಮಾಂತೆ, ಶ್ರುತ್ವ ಗುಣಾನ ಭುವನ ಸುಂದರ ಸಂಗಮಾಂತೆ, ನಿರ್ವಿಶ್ಯಕರಣ ವಿವರಂ ಹರತೋಂಗತಾಪಂ, ರೂಪಂ ಪರಂ ಪರಮ ಮಂಗಲ ಮಂಗಲಂತೆ ತ್ವಯ್ಯಚ್ಯುತಾ ವಿಶತಿ ಚಿತ್ತಪ ಪತ್ರಪಮ್ಮೆ. ಸುದೀರ್ಘವಾದಂತಹ ಪತ್ರವನ್ನ ಬ್ರಾಹ್ಮಣೋರ್ವನ ಮುಖಾಂತರವಾಗಿ ಕಳುಹಿಸಿಕೊಟ್ಟ ಪ್ರಸಂಗ. ಯತ್ನದಿ ನಿನ್ನ ಕರೆಸಿದಳು, ಚಿತ್ರ ವಿಚಿತ್ರದ ಮುತ್ತು ರತ್ನಗಳ ಉತ್ತಮ ಪೀಠಕ್ಕೆ ದಯ ಮಾಡೋ. ಗಂಭೀರದಲ್ಲಿ ಮನೆಗೆ ಶ್ರೀ ಕೃಷ್ಣ, ಕರೆವರು ಬಾ ಮನೆಗೆ. ಯದುಕುಲ ನಂದನ ನೀ ಬಾರೋ,
ಮಥುರಾನಾಥ ನೀ ಬಾರೋ, ಯದುಕುಲ ನಂದನ ನೀ ಬಾರೋ, ಮಥುರಾನಾಥ ನೀ ಬಾರೋ, ಮದ ಗಜ ಗಮನದಿ ಬಾರೋ ಪ್ರಸನ್ನ, ಮದ ಗಜ ಗಮನದಿ ಬಾರೋ ಪ್ರಸನ್ನ, ವದನೆಯರಾರುತಿ ಬೆಳಗುವರೋ, ಗಂಭೀರದಲ್ಲಿ ಮನೆಗೆ ಶ್ರೀಕೃಷ್ಣ ಕರೆವರು ಬಾ ಮನೆಗೆ. ಎಲ್ಲವನ್ನು ಸಂಗ್ರಹ ಮಾಡಿ ಪ್ರಸನ್ನ ತೀರ್ಥರು ಈ ಸಂಪೂರ್ಣವಾದಂತಹ ಪ್ರಸಂಗವನ್ನೇ ಕ್ರೌಢೀಕರಿಸಿ ನಮಗೆ ತಿಳಿಸ್ಕೊಟ್ಟು ಎಷ್ಟು ಚೆನ್ನಾಗಿದೆ ನೋಡಿ ಸರ್. ಆ ಸಂದರ್ಭಕ್ಕೆ ಅನುಸಾರವಾದಂತಹ ಜ್ಞಾನಿಗಳ ಮಾತು ಬಹಳ ರೋಚಕ. ಹೀಗೆ ಭಗವಂತನನ್ನ ಪ್ರಾರ್ಥಿಸಿದ್ದಾಳೆ. ಪ್ರಯಯೋ ಕುಂಡಿನಂ ದ್ರಷ್ಟುಂ ವಿವಾಹಂ ಚೈತ್ಯ ಭೂಭೃತಃ. ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ, ದೇವರು ರುಕ್ಮಿಣಿನ್ ಮದುವೆ ಮಾಡ್ಕೋಬೇಕು ಅಂತ ಬರ್ಲಿಲ್ವಂತೆ, ಶಿಶುಪಾಲನ್ನ ಹೇಗಿದ್ದಾನೆ ನೋಡ್ಕೊಂಡು ಹೋಗಿ ಬಂದ. ವಿವಾಹಂ ಚೈತ್ಯ ಭೂಭೃತಃ ಪ್ರಯಯೋ ಕುಂಡಿನಂ ದ್ರಷ್ಟುಂ. ಹಾಗಾಗಿ ಕೃಷ್ಣ ತಾನು ಪೂರ್ವ ದಿನನೇ, ಯಾವತ್ ಮದುವೆ ಇದೆಯಲ್ಲ ಅದು ಹಿಂದಿನ ದಿವಸನೇ, ನಾಳೆ ವಿವಾಹಕ್ಕೆ ಮುಹೂರ್ತ ಇಟ್ಟಿದೆ, ಅದು ಹಿಂದಿನ ದಿವಸನೇ ಕೃಷ್ಣ ಪಟ್ಟಣದಿಂದ ಹೊರಗೆ ಬಂದು ಅಲ್ಲಿ ಮೊದಲೇ ಪತ್ರದಲ್ಲಿ ತಿಳಿಸಿದಂತೆ ಅಂಬಿಕೆಯ ಪೂಜೆಯ ಸಲುವಾಗಿ ರುಕ್ಮಿಣಿ ಪಾರ್ವತಿ ದೇವರ ಗುಡಿಗೆ ಬಂದಿದ್ದಾರೆ. ಕೃಷ್ಣ ಆ ರುಕ್ಮಿಣಿಯನ್ನು ಅಪಹರಿಸಿ ತನ್ನ ರಥದಲ್ಲಿ ಕೂರಿಸಿಕೊಂಡು ಹೊರಟಿದ್ದಾನೆ ಅಂತ ಹೇಳಿ, ದ್ವಾರಕಕ್ಕೆ ಹೊರಟಿದ್ದಾನೆ ಅಂತ ಹೇಳಿ ಇಲ್ಲಿ ಅನೇಕ ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ. ಶ್ವಃ ಭಾವಿನಿ ವಿವಾಹೇತು ತಾಂ ಕನ್ಯಾಂ ಋತಾವಾನ್ ಹರಿಹಿ ವಿಪಕ್ಷ ಭಾರಮಾಸಜ್ಯ ರಾಮಾದಿಶ್ವಥ ಬಂಧುಷು. ಪರಮಾತ್ಮ ಶ್ವಃ ಭಾವಿನಿ ಅಂದ್ರೆ ಇನ್ನು ನಾಳೆ ಮದುವೆ ಇದೆ ಅಂದ್ರೆ ಅದಕ್ಕಿಂತ ಒಂದು ದಿವಸದ ಮುಂಚಿತವಾಗಿ ರುಕ್ಮಿಣಿಯನ್ನ ಅಪಹರಿಸಿದ. ಏನಿದು ಅಪಹರಣ? ಏನಿದು? ನಿಜವಾಗ್ಲೂ ಭಗವಂತ ಅಪಹರಿಸಿದ. ನಮ್ಮಲ್ಲಿ ಲೋಕಾರೂಢಿಯಾಗಿ ಈಗಿನ ವ್ಯವಹಾರದಲ್ಲೂ ಹಾಗೆ ಅಪಾರ್ಥ ಮಾಡಿಕೊಳ್ತಾರೆ. ಕೃಷ್ಣನೇ ಅಪಹರಣ ಮಾಡಿದನಂತೆ, ನಾವೇನ್ ಕಡಿಮೆ ಅಂತ. ಏನ್ ಅನ್ಬೇಕು ಈ ಅಜ್ಞಾನಕ್ಕೆ? ದೇವರು ಅಪಹರಣ ಮಾಡಿದ್ದೇ ಅಲ್ಲ. ಅಪಹರಣ ಅಂದ್ರೆ ಏನು? ತನ್ನಲ್ಲದ ವಸ್ತುವನ್ನ ಬಲವಂತವಾಗಿ ಸ್ವೀಕರಿಸೋದಕ್ಕೆ ಅಪಹರಣ ಅಂತ. ಅನಾದಿ ಕಾಲದಿಂದ ದಂಪತಿಗಳಾಗಿದ್ದಾರೆ ರುಕ್ಮಿಣಿ ಮತ್ತು ಶ್ರೀಕೃಷ್ಣ, ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಅವತಾರಿಗಳು. ಹೀಗಿರುವಾಗ ಭಗವಂತ ತನ್ನ ಅನಾದಿ ಕಾಲದಿಂದ ಪತ್ನಿಯಾಗಿರ್ತಕ್ಕಂಥವಳನ್ನ ತಾನು ಕರೆದುಕೊಂಡು ಹೋದ್ರೆ ಅಪಹರಣ ಹೇಗಾದೀತು? ಇದನ್ನ ತಿಳಿಯದಂತಹ ಈಗಿನ ಅಜ್ಞಾನಿಗಳು ಭಗವಂತನೇ ಮಾಡಿದ್ದಾನ್, ನಾವೇನ್ ಕಡಿಮೆ ಅಂತಾರೆ. ದೇವರು ಮಾಡಿದ ಅಪಹರಣ ಅಲ್ಲ. ಸರ್ವಥ ಪರಮಾತ್ಮನನ್ನ ಹೀಗೆ ದೂಷಿಸಬಾರದು, ಆಕ್ಷೇಪಿಸಬಾರದು ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅನಂತರದಲ್ಲಿ ಭಗವಂತ ಆ ಎಲ್ಲ ಬಂಧು ಮಿತ್ರರೊಡನೆ ಕೂಡಿಕೊಂಡು ತನ್ನ ವಿವಾಹದ ಸಮಾರಂಭವನ್ನ ಮಾಡಿಕೊಳ್ತಾ ಇದ್ದಾನೆ. ಈ ಕಡೆ ಕುಪಿತಾಹ ತೇ ಹರಿಂ ಹಂತುಂ ಚಕ್ರುಹು ಉದ್ಯೋಗಮುತ್ತಮಂ. ಸಿಟ್ಟು ಬಂದೋಯ್ತು, ಜೋರಾಗಿ ಅಳಕ್ ಶುರು ಮಾಡಿಬಿಟ್ಟ. ಶಿಶುಪಾಲ ಅಂತೂ ಆಕ್ರಂದನ. ಯಾಕೆ? ರುಕ್ಮಿಣಿ ಹೊರಟು ಹೋದ್ಲು ಅಂತ ಹೇಳಿ ಜರಾಸಂಧ ಸಮಾಧಾನ ಮಾಡ್ತಾ ಇದ್ದಾನೆ. ನಿನಗೆ ಫಸ್ಟ್ ಎಕ್ಸ್ಪೀರಿಯನ್ಸು, ನನಗೆ ಈಗಾಗಲೇ ಬೇಕಾದಷ್ಟು ಆಗಿದೆ, ಸೊ ರಿಲ್ಯಾಕ್ಸ್ ಅಂದ. ಆದ್ರಿಂದ ಬೇಕಾದಷ್ಟು ರೀತಿಯಲ್ಲಿ ಕೃಷ್ಣನಿಂದ ಈಗಾಗಲೇ ನೊಂದಿದ್ದಾನೆ. ಇದೊಂದು ಅವಕಾಶ ಇತ್ತು ಕೃಷ್ಣನನ್ನ ಪರಾಜಯಗೊಳಿಸ್ಲಿಕ್ಕೆ, ಸಾಧ್ಯವಾಗ್ಲಿಲ್ವಲ್ಲ ಅಂತ ಹೇಳಿ ಬಹಳ ದುಃಖಿತರಾಗ್ತಾ ಇದ್ದಾರೆ ಎಲ್ಲರೂ ಕೂಡ. ಆ ಕಾಲದಲ್ಲಿ ದಂತವಕ್ರ, ಮಿಡೂರಥ, ಶಿಶುಪಾಲ, ಜರಾಸಂಧ ಎಲ್ಲರೂ ಕೂಡ್ಕೊಂಡು ಕೃಷ್ಣನನ್ನು ಕೊಲ್ಲಬೇಕು ಅಂತ ಬರ್ತಾ ಇದ್ದಾರೆ. ಆ ಕಾಲದಲ್ಲಿ ಕೃಷ್ಣ ರುಕ್ಮಿಣಿಯನ್ನ ಕೊಲ್ಲಿಲ್ಲ. ಯಾಕೆ? ರುಕ್ಮಿಣಿ ಕೇಳ್ಕೊಂಡಿದ್ಲು ಕೊಲ್ಲಬೇಡ, ಇದು ಒಂದು. ಹಾಗಾದ್ರೆ ಏನು ಮಾಡ್ದ? ವಿರೂಪಗೊಳಿಸಿದ. ಇಲ್ಲಿ ಹೇಳಿಲ್ಲ, ಅಲ್ಲಿ ವಿಷ್ಣು ಪುರಾಣದಲ್ಲಿ ಅದನ್ನು ಹೇಳಿಲ್ಲ, ಭಾಗವತದಲ್ಲಿ ತಿಳಿಸಿದ ಆಚಾರ್ಯರು ಅದನ್ನ ಸ್ಪಷ್ಟೀಕರಿಸ್ತಾರೆ. ಆದ್ರಿಂದ 4 ಕಡೆ ಕೂದಲು ಬಿಟ್ಟು ಹಾಕಿ ವಿರೂಪ. 4 ತುದಿಯಲ್ಲಿ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, 4 ಕಡೆಯಲ್ಲಿ. ಇನ್ನೆಲ್ಲ ಕಡೆ ತಲೆಯನ್ನ ಕ್ಷೌರ ಮಾಡಿ, ತಲೆ ಬೋಳಿಸಿ,
4 ಕಡೆ ಮಾತ್ರ ಕೂದಲು ಬಿಟ್ಟು ವಿಕಾರ ಮಾಡಿ ಇಟ್ಟುಬಿಟ್ಟ. ರುಕ್ಮಿಣಿ ಅಂದ್ಲು, ಇದ್ರ ಬದಲು ಕೊಂದು ಹಾಕಿದ್ದಿದ್ರೆ ಉತ್ತಮ ಇರ್ತಿತ್ತು ಅಂತ. ಪರಮಾತ್ಮ ಹೀಗೆ ಯಾಕೆ ಮಾಡಿದ ಅಂತಂದ್ರೆ, ನೋಡಿ, ದೇವರ ವಿಚಾರದಲ್ಲಿ, ಭಗವದ್ ಭಕ್ತರ ವಿಚಾರದಲ್ಲಿ ನಾವು ಎಂದಾದ್ರೂ ಅಪಚಾರ ಮಾಡಿದ್ರೆ ಹೀಗೆ ವಿರೂಪಗೊಳ್ತೇವೆ ಅನ್ನೋದನ್ನು ತೋರಿಸುತ್ತೆ. ಭಗವದ್ ವಿಚಾರದಲ್ಲಿ, ಭಗವದ್ ಭಕ್ತರ ವಿಚಾರದಲ್ಲಿ ಎಂದು ಅಪಚಾರ ಮಾಡಿದ್ರೆ ವಿರೂಪ ಕಟ್ಟಿದ್ದು. ಭಗವಂತ ಕೃಷ್ಣ ಅವನನ್ನ ಸಂಹರಿಸಲಿಲ್ಲ, ವಿರೂಪಗೊಳಿಸಿದ. ಆಮೇಲೆ ತಾನು ರುಗ್ಮಿಯನ್ನ ತಾನು ಹೊಡೆದು ಸೋಲಿಸಿ ಭೂಮಿಯಲ್ಲಿ ಬೀಳಿಸಿದ ಅಂತ ವಿಷ್ಣು ಪುರಾಣ ತಿಳಿಸಿಕೊಡ್ತಾ ಇದೆ. ಅನಂತರದಲ್ಲಿ ಕೃಷ್ಣ ತನ್ನ ವಶಳಾಗಿ ಬಂದಂತಹ ರುಕ್ಮಿಣಿ ದೇವಿಯನ್ನ ರಾಕ್ಷಸ ವಿವಾಹ ವಿಧಿಯಿಂದ ಪಾಣಿಗ್ರಹಣ ಮಾಡಿಕೊಳ್ತಾ ಇದ್ದಾನೆ ಅಂತ. ರಾಕ್ಷಸೇನ ವಿವಾಹೇನ ಸಂಪ್ರಾಪ್ತ ಮಧುಸೂದನ. ಶ್ರೀಮದಾಚಾರ್ಯರು ನಿರ್ಣಯ ಕೊಟ್ಟಿದ್ದಾರೆ ಭಾಗವತದಲ್ಲಿ. ಅನೇಕ ಕ್ರಮಗಳಿವೆ. ರಾಕ್ಷಸ ವಿವಾಹ, ಕ್ಷತ್ರಿಯ ವಿವಾಹಗಳಲ್ಲಿ 4 ಪ್ರಕಾರ. ಕಡೆಯದು ರಾಕ್ಷಸ ವಿವಾಹ ಅಂತ. ರಾಕ್ಷಸ ವಿವಾಹ ಅಂತಂದ್ರೆ ಅದನ್ನ ಅಪಾರ್ಥ ಮಾಡಿಕೊಳ್ಬಾರದು. ಕ್ಷತ್ರಿಯರಲ್ಲಿ ಏನು ಅಂದ್ರೆ, ತಮ್ಮ ಶಕ್ತಿ ಪರಾಕ್ರಮದಿಂದ ಅಲ್ಲಿ ಆ ಪ್ರಾಂತ್ಯದ ರಾಜರನ್ನ ಗೆದ್ದು ಆ ಪ್ರಾಂತ್ಯದ ರಾಜಕುಮಾರಿಯರನ್ನ ತಾವು ಕರೆದುಕೊಂಡು ಹೋಗ್ತಕ್ಕಂಥ, ವಿವಾಹ ಮಾಡಿಕೊಳ್ತಕ್ಕಂಥ ಪ್ರಕ್ರಿಯೆಗೆ ರಾಕ್ಷಸ ವಿವಾಹ ಅನ್ನೋದು. ಇದು ಕ್ಷತ್ರಿಯೋಚಿತವಾಗಿ ಕೃಷ್ಣ ಮಾಡಿದ ಕಾರ್ಯ. ಎಲ್ಲರನ್ನು, ಜರಾಸಂಧಾದಿಗಳನ್ನೆಲ್ಲ ಗೆದ್ದು ಸರ್ವೋತ್ತಮನಾದಂತಹ ಭಗವಂತ ರುಕ್ಮಿಣಿ ದೇವಿಯನ್ನ ತಾನು ತನ್ನ ಪರಾಕ್ರಮದಿಂದ ಗೆದ್ದು ಬಂದದ್ದು ಅಂತ ಅರ್ಥವೇ ಹೊರತು ರಾಕ್ಷಸ ವಿವಾಹ ಅಂದ್ರೆ ಇದು ಆಸುರಿ ಪ್ರಕ್ರಿಯೆ ಅಂತ ತಿಳಿಬೇಡಿ. ಕ್ಷತ್ರಿಯರಲ್ಲಿ ಇರತಕ್ಕಂತಹ ಆ ಕಾಲದ ಒಂದು ಪದ್ಧತಿ, ಇದು ಸಂಪ್ರದಾಯ. ಇದು ಒಂದು. ಪರಮಾತ್ಮ ತಾನು ಎಂದೂ ಕೂಡ ಅಪಹರಿಸಿದ್ದಲ್ವೇ ಅಲ್ಲ. ಆಗಲೇ ತಿಳಿದಂತೆ ತನ್ನ ವಸ್ತುವನ್ನ ತಾನು ಪಾಣಿಗ್ರಹಣ ಮಾಡಿಕೊಂಡಿದ್ದಾರೆ. ಅನಾದಿ ಕಾಲದಿಂದ ದಂಪತಿಗಳಾಗಿರತಕ್ಕಂಥವರು ಇವರಿರುವರು. ಆದ್ದರಿಂದ ಅಲ್ಲಿ ಎಂದೂ ಕೂಡ ಅಪಹರಣಕ್ಕೆ ಅವಕಾಶವಿಲ್ಲ ಅಂತ ಹೇಳಿ ಇಷ್ಟ ಆಯ್ತು. ಗೋಪಾಲದಾಸರು ನೋಡಿ, ಇದನ್ನೆಲ್ಲ ಸೇರಿಸ್ಕೊಂಡ್ರೆ ಮಾತ್ರ ಪುರಾಣಕ್ಕೆ ಒಂದು ವೈಶಿಷ್ಟ್ಯ. ಇಲ್ಲದೆ ಹೋದ್ರೆ ಸರ್ವಥಾ ಪುರಾಣ ಅರ್ಥ ಆಗೋದಿಲ್ಲ. ಪುರಾಣ ಹೇಳಿ ಪುರಾಣ ಕೇಳಿ ನರಕಕ್ಕೆ ಹೋದ್ರು ಅಂತ ಒಂದು ಮಾತಿದೆ. ಏನಾದ್ರೂ ಯಥಾವತ್ತಾಗಿ ಅದು ಮುಖತಃ ಆಪಾತತಃ ಶ್ರುತವಾಗಿರತಕ್ಕಂತಹದ್ದನ್ನೇ ಸತ್ಯಾಂಶ ಅಂತ ತಿಳಿದ್ರೆ ಮಹಾ ಅನರ್ಥವಾಗುತ್ತೆ. ಒಳ ಅರ್ಥವನ್ನ ನಾವು ಶಾಸ್ತ್ರೀಯವಾಗಿ ಗ್ರಹಿಸಿದ್ರೆ ಮಾತ್ರ ಪುರಾಣಕ್ಕೆ ಸರಿಯಾದಂತಹ ಚಿಂತನೆಯನ್ನ ನಾವು ಒದಗಿಸಿಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಗೋಪಾಲದಾಸರು ಅದನ್ನು ಸಂಗ್ರಹ ಮಾಡಿಕೊಡ್ತಾರೆ. ಪ್ರಸಂಗ ಏನಾಯಿತು, ಕೃಷ್ಣ ದ್ವಾರಕೆಗೆ ಕರೆತಂದ. ಅಲ್ಲಿ ರುಕ್ಮಿಣಿ ದೇವಿ ಇದ್ದಾನೆ. ಕೃಷ್ಣ ಬಂದ ವಿವಾಹಕ್ಕಿಂತ ಪೂರ್ವದಲ್ಲಿ. ಯಾವಾಗ ಆ ಜರಾಸಂಧಾದಿಗಳನ್ನ ತಾನು ವಂಚಿಸಿ ರಥದಲ್ಲಿ ರುಕ್ಮಿಣಿಯನ್ನ ಕೂಡಿಸಿಕೊಂಡು ದ್ವಾರಕೆಗೆ ಬಂದಾದ್ಮೇಲೆ ಒಂದು ದಿವಸ ಒಂದು ಪ್ರಸಂಗ ನಡೀತು. ಅದನ್ನ ಗೋಪಾಲದಾಸರು ಸಂಗ್ರಹ ಮಾಡ್ತಾರೆ. ಅಪರೂಪದ ವಿಷಯಗಳಿವೆಲ್ಲ. ಏನ್ ಹೇಳ್ತಾರೆ, ಒಂದು ದಿನ ರುಕ್ಮಿಣಿಯ ಮಂದಿರಕ್ಕೆ ಶ್ರೀಕೃಷ್ಣ ಚಂದದಲ್ಲಿ ಬಂದ ಹರುಷದಿಂದ. ಒಂದು ದಿನ ರುಕ್ಮಿಣಿಯ ಮಂದಿರಕ್ಕೆ ಶ್ರೀಕೃಷ್ಣ ಚಂದದಿಂದಲಿ ಬಂದ ಹರುಷದಿಂದ. ಹರಿಬರಲು ಕಾಣುತ್ತಾ ಸಿರಿಯುತ್ತಾ ಹರುಷದಲ್ಲಿ ಕರಪಿಡಿದು ಮಂಚದಲ್ಲಿ ಕುಳಿತುಕೊಂಡು. ಕರಪಿಡಿದು ಮಂಚದಲ್ಲಿ ಕುಳಿತುಕೊಂಡು. ಒಂದು ದಿವಸ ಕೃಷ್ಣ ರುಕ್ಮಿಣಿಯ ಮಂದಿರಕ್ಕೆ ಬಂದ. ಅಲ್ಲಿ ಆನಂದದಿಂದ ರುಕ್ಮಿಣಿ ದೇವಿ ಇದ್ದಾಳೆ. ಆಗ ಪರಮಾತ್ಮ ತಾನು ಕೂಡ ರುಕ್ಮಿಣಿನ ಕೈ ಹಿಡ್ಕೊಂಡು ಮಂಚದ ಮೇಲೆ ಕೂತ್ಕೊಂಡು, ಮಡುದೆಲೆಯ ನೀಡುತ್ತೀರೆ ಮಡದಿಯ ಮುಖ ನೋಡಿ. ಇಲ್ಲಿ ತಮಾಷೆ ಇದೆ, ಮಡದಿಯ ಮುಖ ನೋಡಿ ಅಂತ, ಹೆಂಡತಿಯ ಮುಖ ನೋಡಿ ಅಂತ. ಹೌದು, ಅನಾದಿ ಕಾಲದಿಂದ ಹೆಂಡತಿನೇ. ಅನಾದಿ ಕಾಲದಿಂದ ದಂಪತಿಗಳು ಹೌದೋ ಅಲ್ವೋ. ಆದ್ರಿಂದಾಗಿ ಮಡುದೆಲೆಯ ನೀಡುತ್ತೀರೆ ಮಡದಿಯ ಮುಖ ನೋಡಿ ಕಡು ಹರುಷದಲ್ಲಿ ಹಾಸ್ಯ ಮಾಡುತ್ತಿರಲು. ಅವಳು ವಿಳೆದೆಲೆ ತಾಂಬೂಲ ಕೊಟ್ಲು ಕೃಷ್ಣಂಗೆ. ತಗೋ ಸ್ವಾಮಿ, ಸ್ವೀಕಾರ ಮಾಡು. ಕೈಯಲ್ಲಿ ಇಟ್ಕೊಂಡ. ರುಕ್ಮಿಣಿ ಮುಖ ನೋಡಿ ನಕ್ಕು ಬಿಟ್ಟ ಪರಮಾತ್ಮ. ಹಾಸ್ಯ ಮಾಡ್ತಾ ಇದ್ದಾನೆ. ಯಾಕೆ?
ಹೇಳ್ತಾ ನೋಡಿ ಮುಂದೆ, ಯಾಕೆ ನಗ್ದ, ಯಾಕೆ ಹಾಸ್ಯ ಮಾಡ್ತಾ ಇದ್ದ ಅಂದ್ರೆ, ಬಡಗೊಲ್ಲನು ನಾನು ದೊರೆಯ ಮಗಳು ನೀನು, ಬಡಗೊಲ್ಲನು ನಾನು ದೊರೆಯ ಮಗಳು ನೀನು, ಮದುವೆಯಾಗಲು ಬಹುದೆ ಚದುರೆ ಪೇಳು. ಅಲ್ಲ, ನಾನು ಸಾಮಾನ್ಯ ಗೊಲ್ಲ ಬಾಲಕ, ನೀನ್ ಯಾರು? ಭೀಷ್ಮಕ ರಾಜನ ಕುವರಿ. ಮದುವೆಯಾಗಬಹುದೇ? ಚದುರೆ ಪೇಳು. ಚದುರೆ ಬುದ್ಧಿವಂತ್ಲ ನೀನು? ಬುದ್ಧಿವಂತ್ಲಲ್ವಾ ನೀನು? ಬುದ್ಧಿವಂತ್ಲಿ ಹೇಳು. ನಾನ್ ಗೊಲ್ಲ, ನೀನು ರಾಜಕುಮಾರಿ, ನನ್ನನ್ನು ಮದುವೆ ಮಾಡ್ಕೋತೀನಿ ಅಂತೇಳಿ. ಒಡ ಹುಟ್ಟಿದಣ್ಣನು ದೊರೆ ಮಗನ ಕರೆ ತಂದು ವರ ಪೂಜೆಯನು ಮಾಡೆ ಬಲ್ಲದೋದೆ. ನೀನು ಒಡೆದು ಹುಟ್ಟಿದ ಅಣ್ಣ ನಿನ್ಗೆ ಸ್ವಯಂವರ ವ್ಯವಹಾರ ಮಾಡಿದ್ದ. ಎಲ್ಲಾ ವ್ಯವಸ್ಥಿತವಾಗಿ ಯಾರನ್ನೋ ಒಬ್ರು ಮದುವೆ ಮಾಡ್ಕೋಬಹುದಾಗಿತ್ತು. ಎಂತೆಂತ ರಾಜಾಧಿರಾಜರೆಲ್ಲ ಇದ್ರು, ಅವ್ರನ್ನೆಲ್ಲಾರು ಬಿಟ್ಕೊಂಡು ಈ ಗೊಲ್ಲನ್ ಮದುವೆ ಮಾಡ್ಕೋತೀನಿ ಅಂತ ಹೋಗ್ತಿದ್ಯಲ್ಲ. ಆಗ ನೀನ್ ಏನ್ ಮಾಡ್ದೆ? ನಾನೇ ಬೇಕು ಅಂತ ಹೇಳಿ ಪರಪುರುಷನ ಕರೆದು ಬರೆದೆಯನಗೆ ಓಲೆ, ಪರಪುರುಷನ ಕರೆದು ಬರೆದೆಯನಗೆ ಓಲೆ, ಭರದಿ ನೋಡಲು ಬಂದ ಭಂಡ ನಾನು. ನೀನು ಬರ್ದಿದ ತಕ್ಷಣ ನಿನ್ ನೋಡ್ ಕರ್ಕೊಂಡು ಹೋಗಿ ಬಂದಲ್ಲ, ನಾನೆಂತ ಭಂಡ ಅಂತ. ಗೋಪಾಲದಾಸರ ಮಾತು ದಾಸ ಸಾಹಿತ್ಯದ ವೈಶಿಷ್ಟ್ಯ ಇದು. ಇಂಥ ಮುತ್ತು ರತ್ನಗಳು ಹರಿದಾಸ ಸಾಹಿತ್ಯದಲ್ಲಿ ಎಷ್ಟಿವೆಯೋ ಎಷ್ಟು ಬಲ್ಲೆ. ಅವರಂತಾರೆ, ಆಗೊಬ್ಬ ಬ್ರಾಹ್ಮಣನ ಮುಖಾಂತರವಾಗಿ ಓಲೆಯನ್ನ ಬರೆದು ಕೊಟ್ಟಿಯಲ್ಲ ನೀನು, ಅದನ್ನು ಓದ್ಕೊಂಡು ನಾನು ಬಂದಲ್ಲ, ನಾನೆಷ್ಟು ಬಂಡಿಗಟ್ಕೊಂಡು. ಪರಪುರುಷನ ಕರೆದು ಬರೆದೆಯನಗೆ ಓಲೆ, ಭರದಿ ನೋಡಲು ಬಂದ ಭಂಡ ನಾನು, ಪರಮ ಮೂರ್ಖಳು ಎಂದು ತಿಳಿಯಲಿಲ್ಲ, ಪರಮ ಮೂರ್ಖಳು ಎಂದು ತಿಳಿಯಲಿಲ್ಲ, ಬಡವರನು ಕಣ್ಣೆತ್ತಿ ನೋಡಲಿಲ್ಲ, ಬಡವರನು ಕಣ್ಣೆತ್ತಿ ನೋಡಲಿಲ್ಲ. ಆ ಸ್ವಯಂವರದಲ್ಲಿ ಎಷ್ಟು ಜನ ಬಂದಿದ್ರು, ಒಬ್ಬರನ್ನಾದ್ರೂ ನೋಡಿದ್ಯಾ ನೀನು? ಕಣ್ಣೆತ್ತು ನೋಡ್ಲಿಲ್ಲ ನೀನು. ಆಯ್ತಾ? ಮತ್ತೇನ್ ಮಾಡಿದಿ? ಕಡೆಗೆ ಆ ಓಲೆ ಬರ್ಕೊಟ್ಟಿ. ಆ ಬ್ರಾಹ್ಮಣ ನನಗ್ ತಂದ್ಕೊಟ್ಟ, ನಾನ್ ನಿನ್ನ ಹತ್ರ ಬಂದೆ. ಆಗ ನೀನು ಯಾರನ್ನೂ ನೀನು ಕಣ್ಣೆತ್ ನೋಡ್ಲಿಲ್ವಲ್ಲ. ನಿನ್ನ ಬಗ್ಗೆ ಜನ ಎಲ್ಲ ಏನ್ ಮಾತಾಡ್ಕೊಂಡ್ರು ಗೊತ್ತಾ? ಗರುವಿ ಎಂದೆನುತ ಜನ ಪೇಳ್ದರಲ್ಲ. ಎಷ್ಟು ಸೊಕ್ಕವಳಿಗೆ, ನಾವೆಲ್ಲ ರಾಜಾಧಿರಾಜರು, ಇಂಥ ಸಾರ್ವಭೌಮರು ಬಂದಿದ್ದೀವಿ, ನಮ್ ಕಡೆ ಕೂಡ ನೋಡ್ಲಿಲ್ವಲ್ಲ ರುಕ್ಮಿಣಿ ಅಂತ ಅನ್ಕೊಂಡ್ರು. ಗೊತ್ತಿದೆ ನಿನಗೆ? ಗರುವಿ ಎಂದೆನುತ ಜನ ಪೇಳ್ದರಲ್ಲ, ವರದ ಗೋಪಾಲ ವಿಠಲ ಪೇಳಿದನೆ ಸೊಲ್ಲ, ಗರುವಿ ಎಂದೆನುತ ಜನ ಪೇಳ್ದರಲ್ಲ, ವರದ ಗೋಪಾಲ ವಿಠಲ ಪೇಳಿದನೆ ಸೊಲ್ಲ. ನೋಡಿ, ಎಲ್ಲ ಹೇಳೋದು ಹೇಳ್ದ. ಏನಂದ? ನಾನೇ ಸುಳ್ಳು ಹೇಳ್ದೆ. ಪೇಳಿದನೆ ಸೊಳ್ಳ, ಅದು ಕ್ವಶನ್ ಮಾರ್ಕ್. ಅದು ಪೇಳಿದಾನೆ ಸೊಲ್ಲ, ಪೇಳಿದಾನೆ. ನಾನು ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ಅರ್ಥ. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನೆ ದೇವರು, ಸುಳ್ಳೇ ನಮ್ಮನೆ ದೇವರು, ಸುಳ್ಳೇ ನಮ್ಮ ದೇವರು, ಸುಳ್ಳಲ್ಲ ಅಂತ ಅರ್ಥ. ಅದು ಪ್ರಶ್ನಾರ್ಥಕ. ಹಾಗೆ ಇಲ್ಲೂ ಕೂಡ ವರದ ಗೋಪಾಲ ವಿಠಲ ಪೇಳಿದನೆ ಸೊಲ್ಲ, ಸುಳ್ಳೆ. ನಾನೇನಪ್ಪ ಸುಳ್ಳು ಹೇಳಿದ್ನ ನಾನು? ಯಾಕೆ? ನನ್ನನ್ನು ಹೋಗಿ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಎಂತೆಂತವರಿದ್ರು ನಿನ್ ಮದುವೆ ಮಾಡ್ಕೊಳಕ್ಕೆ, ಎಲ್ರೂ ಬಿಟ್ಟು ನನಗ್ ಗಂಟು ಬಿದ್ದಿದೆಯಲ್ಲ ಅಂತನ ದೇವರು. ಅದಕ್ಕೆ ಉತ್ತರ ಕೊಡ್ತಾಳೆ ರುಕ್ಮಿಣಿ. ಅಂದ ಮಾತನು ಕೇಳಿ ನೊಂದು ರುಕ್ಮಿಣಿ ತಾನು, ಅಂದ ಮಾತನು ಕೇಳಿ ನೊಂದು ರುಕ್ಮಿಣಿ ತಾನು, ಒಂದು ಮಾತಾಡಿದಳು ಸುಂದರಾಂಗಿ. ಒಂದೇ ಮಾತಾಡದ್ಲಂತ ನೋಡಿ, ಹೆಚ್ಚು ಮಾತಾಡ್ಲಿಲ್ಲ, ಒಂದೇ ಮಾತು ಹೇಳದ್ಲು ಅಮ್ಮ. ಅಲ್ಲಿವರೆಗೂ ಕೇಳಿದ್ದು ಬಹಳ ಬೇಸರ ಆಯ್ತು ರುಕ್ಮಿಣಿ. ಏನ್ ಸ್ವಾಮಿ ಹೀಗಂದ್ಬಿಟ್ಟಿಯಲ್ಲ? ಯಾಕೆ? ಕಂದರ್ಪ ಜನಕನೇ ಹಿಂದೆ ಆಡಿದ ಮಾತು ಇಂದು ಮರೆತೆನ್ನನೇ ನಿಂದಿಸುವುದೇ. ಹಿಂದೆ ಹೇಳಿದ್ ಮರ್ತೋಗಿತ್ತೇನಪ್ಪ ನಿನಗೆ? ಏನ್ ಹೇಳಿದ್ದಿ ನೀನು? ಕಂದರ್ಪ ಜನಕನೇ ಹಿಂದೆ ಆಡಿದ ಮಾತು ಇಂದು ಮರೆತೆನ್ನನೇ ನಿಂದಿಸುವುದೇ. ಕ್ಷೀರಸಾಗರದಲ್ಲಿ ಆಲದೆಲೆಯ ಮೇಲೆ ಬಾಲರೂಪದಿ ನೀನು ಮಲಗಿರಲು, ಕ್ಷೀರಸಾಗರದಲ್ಲಿ ಆಲದೆಲೆಯ ಮೇಲೆ ಬಾಲರೂಪದಿ ನೀನು ಮಲಗಿರಲು, ಬೇರೊಂದು ರೂಪದಲ್ಲಿ ಬದಿಯಲ್ಲಿ ನಾ ಕುಳಿತು, ಬೇರೊಂದು ರೂಪದಲ್ಲಿ ಬದಿಯಲ್ಲಿ ನಾ ಕುಳಿತು
ಬಹಳ ಮೃದು ವಚನದಲ್ಲಿ ಮಾತನಾಡಿ. ಅರ್ಥೋಯ್ತೇನಪ್ಪ ನಿನಗೆ? ಆ ಪ್ರಳಯ ಕಾಲದಲ್ಲಿ ಆಲದೆಲೆ ಮೇಲೆ ವಾಸುದೇವ ರೂಪದಿಂದ ಮಲ್ಕೊಂಡಿದ್ದೆ. ಆ ಆಲದೆಲೆ ನಾನೇ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ ಹಲವು ಆಭರಣಗಳು ಜಲವು ಆಗಿ ಜಾಣತನದಿ ಮರುಳು ಮಾಡಿಕೊಂಡೆಯನು ಮಾಯಾದೇವಿಯೇ. ಮರ್ತೋಯ್ತೇನಪ್ಪ ನಿನಗೆ? ಹಿಂದೆ ಆಲದೆಲೆ ಮೇಲೆ ಮಲ್ಕೊಂಡಿದ್ಯಲ್ಲ, ಆಲದೆಲೆ ಯಾವ್ದು? ನಾನೇ. ಆ ಪ್ರಳಯ ಜಲ ಯಾವ್ರು? ನಾನೇ. ನೀನ್ ಮೈ ಮೇಲೆ ಅಷ್ಟೊಂದು ಆಭರಣಗಳನ್ನು ಹೇರ್ಕೊಂಡಿದ್ಯಲ್ಲ, ಆ ಆಭರಣಗಳಲ್ಲಿ ಯಾರಿದ್ದಿದ್ದು? ನಾನೇ. ಮರ್ತೋಯ್ತ ನಿನಗೆ? ಅಲ್ಲಿ ಬಹಳ ಮೃದು ವಚನದಲ್ಲಿ ಮಾತನಾಡ್ದೆ. ಈಗೇನ್ ಮಾಡ್ದೆ? ಭಕ್ತ ಭೀಷ್ಮಕನಿಗೆ ಪುತ್ರಿಯಾಗೆಂದೆನುತ. ಆಗಲ್ಲಿ ಹೇಳಿದ್ದೆ ಗೊತ್ತಾ? ಏನ್ ಹೇಳಿದ್ದೆ? ಭಕ್ತ ಭೀಷ್ಮಕನಿಗೆ ಪುತ್ರಿಯಾಗೆಂದೆನುತ ಅಪ್ಪಣೆ ಕೊಡಲು ನಾ ಅಲ್ಲಿ ಜನಿಸಿ. ಏನು ಸಾಹಿತ್ಯ ಅದು! ಎಂತೆಂತ ಅಪೂರ್ವವಾಗಿರ್ತಕ್ಕಂಥ ವಿಚಾರಗಳನ್ನ ಜ್ಞಾನಿಗಳು ಕೊಡ್ತಾರೆ ನೋಡಿ. ಭಕ್ತ ಭೀಷ್ಮಕನಿಗೆ ಪುತ್ರಿಯಾಗೆಂದೆನುತ ಅಪ್ಪಣೆ ಕೊಡಲು ನಾ ಅಲ್ಲಿ ಜನಿಸಿ. ಅವತ್ತು ಅಪ್ಪಣೆ ಕೊಡ್ಸಿದ್ಯಲ್ಲಪ್ಪ, ಭೀಷ್ಮಕ ರಾಜ ಅಂತ ಹುಟ್ಟಾನೆ ದ್ವಾಪರ ಯುಗದಲ್ಲಿ. ನೀನು ಭೀಷ್ಮಕನ ಕುವರಿಯಾಗಿ ಬಂದು ಉದ್ಧಾರ ಮಾಡು ಅಂತ ಹೇಳಿದೆಯಲ್ಲ, ಮರ್ತು ಬಿಟ್ಟಿಯೇನಪ್ಪ? ಕೃಷ್ಣನೇ ಪತಿಯು ಆಗುವೆನು ಎಂದು. ನಾನಾಗ ಕೃಷ್ಣನಾಗ ಅವತಾರ ಮಾಡ್ತೀನಿ, ನಿನ್ನನ್ನ ಪಾಣಿಗ್ರಹಣ ಮಾಡ್ತೇನೆ. ಮಿಕ್ಕ ರಾಜರಿಗೆ ನಾ ತಕ್ಕವಳೆ ಪೇಳು. ಅಷ್ಟೆಲ್ಲ ಈಗ ಹೇಳ್ಬಿಟ್ಟು ಇನ್ನೊಬ್ಬ ರಾಜನ ಅಷ್ಟೊಂದು ಜನ ಯಾರನ್ನೂ ನೋಡೇ ಇಲ್ಲ ಅಂತ ಹೇಳ್ತೀಯಲ್ಲ, ಮಾಡೋದು ಸರಿನಾ ನೀನು? ಎಂಥ ಅದ್ಭುತ ರೀತಿಯಲ್ಲಿ ಆ ಸಂವಾದವನ್ನ ನಮಗೆ ತೋರಿಸಿಕೊಡ್ತಾ ಇದ್ದಾರೆ ಜ್ಞಾನಿಗಳು. ಭಕ್ತವತ್ಸಲನೆ ನೀ ಕರುಣಿಸೆಂದು ಸೃಷ್ಟಿ ಸ್ಥಿತಿಗಳಿಗೆ ನೀ ಕಾರಣನೆಂದು ರಕ್ಷಿಸೋ ಗೋಪಾಲ ವಿಠಲನೆ ಬಂದು. ರಕ್ಷಿಸೋ ಗೋಪಾಲ ವಿಠಲನೆ ಬಂದು ಅಂತ ಹೇಳಿ ಈ ಸಂವಾದವನ್ನ ರುಕ್ಮಿಣಿ ಕೃಷ್ಣನ ಸಂವಾದದ ರೂಪದಲ್ಲಿ ಬಹಳ ರೋಚಕವಾಗಿ ಜ್ಞಾನಿಗಳು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಆಗ ರುಕ್ಮಿಣಿಯ ಪಾಣಿಗ್ರಹವನ್ನ ಮಾಡಿಕೊಳ್ಳೋದಕ್ಕೆ ಪರಮಾತ್ಮ ಸನ್ನದ್ಧನಾಗುತ್ತಾ ಇದ್ದಾನೆ. ಆ ದೊಡ್ಡ ವಿವಾಹದ ಮಂಟಪ ಸಮಸ್ತ ದೇವಾನುದೇವತೆಗಳ ಸಮಕ್ಷಮದಲ್ಲಿ ಆ ಅನಾದಿ ಕಾಲದಿಂದ ದಂಪತಿಗಳಾಗಿರತಕ್ಕಂಥವರು ಸಮಾಗಮ, ಆ ಕನ್ಯಾ ನಿರೀಕ್ಷಣ ಅಂತ ಹೇಳಿ ಮೊದಲನೇ ಬಾರಿ ತನ್ನ ಭಾವಿ ಪತ್ನಿಯನ್ನ ನೋಡುವ ಸಂದರ್ಭ. ಇಷ್ಟೇ ಹೇಳೋದು, ಇದ್ರ ಮೇಲೆ ಮುಂದೆ ಹೋಗಲ್ಲ. ಅರ್ಥ ಮಾಡ್ಕೊಬೇಡಿ. ಆಗಲೇ ನೋಡೋದು ಅಂತಿತ್ತು. ಈಗ ಮೊದಲು ನೋಡಿದ್ರೇನೆ ಈ ಹಣೆ ಬಾರ, ಇನ್ನಾಗಲೇ ನೋಡಿದ್ರೆ ಆಗಲೇ ಪರಿಸಮಾಪ್ತಿ ಆಗ್ತೇ ಅದು. ಆದ್ರಿಂದಾಗಿ ನಮ್ಮ ಪ್ರಾಚೀನರ ಒಂದೊಂದು ವಿಚಾರಗಳು ಅತ್ಯಂತ ಔಚಿತ್ಯಪೂರ್ಣವಾಗಿರ್ತಾ ಇತ್ತು. ಆ ಕಾಲಕ್ಕೆ ಮಧ್ಯದಲ್ಲಿ ಒಂದು ಅಂತರ್ಪಟ. ಯಾದವರಲ್ಲಿ 10 ಕೋಟಿ ನಾರಾಯಣಿ ಸೈನ್ಯ. ದೇವರ ಆದೇಶದಂತೆ ಆ ಸೈನ್ಯದಲ್ಲಿ ವಿಭಾಗ ಆಯ್ತು. ಕೆಲವರು ರುಕ್ಮಿಣಿ ಕಡೆಗೆ ಹೋದ್ರು, ಕೆಲವರು ಕೃಷ್ಣನ್ ಕಡೆಗೆ ಬಂದ್ರು. ರುಕ್ಮಿಣಿ ಕಡೆಯವರೆಲ್ಲ ಸ್ವಲ್ಪ ತಡೀರಿ ಅಂದ್ರು. ಯಾಕೆ? ನಮ್ಮ ಹುಡುಗಿನ ನಾವು ಬಹಳ ಮುದ್ದಾಗಿ ಸಾಕಿದೀವಿ, ಈಗಲೇ ಎಲ್ಲ ತೀರ್ಮಾನ ಮಾಡ್ಕೊಳ್ಳೋಣ. ನಮ್ಮ ಹುಡುಗಿನ ಕೊಡೋಕ್ಕಿಂತ ಮುಂಚೆ ಕೃಷ್ಣನ್, ನೋಡಪ್ಪ ಕೃಷ್ಣ, ನಮ್ ರುಕ್ಮಿಣಿ ನಿಂಗೆ ಕೊಡಬೇಕು ಅಂತಂದ್ರೆ ನಮ್ದೊಂದಿಷ್ಟು ಕಂಡೀಷನ್ಸ್ ಇದೆ, ಮೊದಲು ಅದಕ್ಕೆ ಸಹಿ ಹಾಕು. ಕೊಟ್ಟ ಮೇಲೆ ಏನು ಮಾಡಕ್ಕಾಗಲ್ಲ. ಅದರಿಂದಾಗಿ ಮೊದಲೇ ನಿನ್ನ ತೀರ್ಮಾನ ಮತ್ತು ನಿನ್ನ ಒಪ್ಪಿಗೆ ಬೇಕು ಅದಕ್ಕೆಲ್ಲ. ಆದ್ರಿಂದ ನಮ್ಮ ಹುಡುಗಿಯ ಮೇಲೆ ಸುಮ್ಮನೆ ಸಿಟ್ಟು ಮಾಡ್ಕೋಬಾರದು. ಮೊದಲನೇ ಕಂಡೀಷನ್, ಯಾವಾಗ ನೋಡಿದ್ರು ಸಿಡಿಮಿಡಿ ಅಂತ ಅವಳನ್ನ ಬೈತಾ ಕೂಡಬಾರದು. ಯಾವಾಗ್ಲೂ ಇದೆ ನೋಡಿ, ಈ ಕೋಪಿಷ್ಟು ಗಂಡ್ರಂತ ಮದುವೆ ಮಾಡ್ಕೊಂಡ್ರೆ ಬಹಳ ಕಷ್ಟ ಪಾಪ ಹೆಣ್ಮಕ್ಳು. ಮಾಡ್ಕೊಂಡಿದ್ರೆ ಅವ್ರ ಹಣೆ ಬರ ಅಷ್ಟೇ ಪಾಪ. ಆದ್ರಿಂದ ಯಾವಾಗ ನೋಡಿದ್ರು ಸಿಡಿಮಿಡಿ ಅಂತ ಇದ್ರೆ ಪಾಪ ಹೆಣ್ಮಕ್ಳು ಏನಾಗಬೇಕು? ನೈವೇದ್ಯ ತರಲಿಲ್ಲ ಸಿಟ್ಟು, ದೇವರ ಪಾತ್ರೆ ತೊಳೆದಿಲ್ಲ ಸಿಟ್ಟು, ದೇವರ ಮನೆ ಗುಡಿಸಿಲ್ಲ ಸಿಟ್ಟು, ಕೆಲಸ ಮಾಡಿಲ್ಲ ಸಿಟ್ಟು. ಯಾವಾಗ್ಲೂ ಮುಖ ಗಂಟಾಕೊಂಡೇ ಕೂತಿರ್ತಾರೆ ಕೆಲವರು. ನೋಡ್ಬೇಕು ಅವ್ರನ್ನ. ಅವ್ರ ಮುಖ ಗಂಟಿ ಹೇಗಿರುತ್ತೆ ಅಂತಂದ್ರೆ ಅವ್ರ ಜನ್ಮೇಪಿ ನಗಲ್ಲ. ಯಾವಾಗ್ಲೂ ಮುಖ ಗಂಟಿಕೊಂಡೇ ಕೂತಿರ್ತಾರೆ. ಅವ್ರು ನೋಡಿದ್ರೆ ನಮಗ್ ನಗು ಬರ್ಬೇಕೇ ಹೊರತು ಅವರಂತೂ ನಗಲ್ಲ ಜನ್ಮೇಪಿ.
ಆದ್ರಿಂದ ಹೀಗೆ ಯಾವಾಗ ನೋಡಿದ್ರು ಸಿಡಿಮಿಡಿ ಅಂತ ಇದ್ರೆ ಪಾಪ ಹೆಣ್ಣು ಮಗಳ ಗತಿ ಏನಾಗಬೇಕು. ಆದ್ರಿಂದ ಕೃಷ್ಣ ನಮ್ಮ ಹುಡುಗಿನ ಬೈತಾ ಕೂತ್ಕೋಬಾರದು. ಆಮೇಲೆ ಬಹಳ ಮನೆ ಕೆಲಸ ಎಲ್ಲ ಹಚ್ಚಬಾರ್ದು. ಕೃಷ್ಣ ಆಗ ನಕ್ ಸುಮ್ಮನಾಗ್ಬಿಟ್ನಂತ. ಯಾಕೆ? ಕೃಷ್ಣನ್ ಕಡೆಯವರಂದ್ರು, ಕೃಷ್ಣ ಏನ್ ಯೋಚನೆ ಮಾಡಬೇಡ, ಎಲ್ಲಾ ಕೆಲಸ ನೀನೇ ಮಾಡ್ಕೊಂಡ್ರಾಯ್ತು ಅಂತ. ಆಗ್ಲಿ ಅಂತ ಕೃಷ್ಣ ಕಣ್ಸನ್ನೆ ಮಾಡಿದ್ನಂತೆ. ಆಗ ಪುಣ್ಯಾತ್ಮ ಒಪ್ಕೊಂಡ. ಏನಂತ? ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಅಂತ. ಅದೇ ಪರಂಪರೆ ಈಗ್ಲೂ ಮುಂದುವರಿತಾ ಇದೆ. ಏನ್ ಮಾಡೋದು? ಆದ್ರಿಂದಾಗಿ ಆಗ ಒಪ್ಕೊಂಡ. ಅವ್ರು ಮಾಡದೇ ಇದ್ರು ಹೋಗ್ಲಿ ಬಿಡಪ್ಪ, ನಾವೇ ಮಾಡ್ಕೊಂಡು ಹೋಗೋಣ ಅಂತ ಅದೇ ಪರಂಪರೆಯನ್ನು ಮುಂದುವರ್ಸ್ಕೊಂಡ್ ಬರ್ತಾ ಇದೀನಿ. ಅದರಿಂದ ಸರಿ, ಅಷ್ಟು ಸುಲಭನ? ಭಗವಂತನ ಮನೆ ಅಂದ್ರೆ 14 ಲೋಕದ ಒಂದು ದೊಡ್ಡ ಭವನ. 14 ಲೋಕವೇ ಅವನ ಮನೆ. ಅದನ್ನು ಶುದ್ಧೀಕರಿಸಬೇಕು ಅಂದ್ರೆ ಯಾರಿಗೆ ಸಾಧ್ಯ? ಅದು ಲಕ್ಷ್ಮೀದೇವಿಗೆ ಮಾತ್ರ ಸಾಧ್ಯ, ಹೊರತು ಮತ್ತಾರಿಂದಲೂ ಸಾಧ್ಯ ಇಲ್ಲ. ಆಮೇಲೆ ಆ ಹೆಣ್ಣು ಮಗಳು ಯಾವಾಗ್ಲೂ ಕೂಡ ಎಂದು ತವರು ಮನೆಗೆ ಹೋಗ್ಬೇಕು ಅಂದ್ರೆ ಕಳಿಸ್ಕೊಡ್ಬೇಕಪ್ಪ. ಸುಮ್ಮನೆ ರಾದ್ಧಾಂತ ಮಾಡಬಾರ್ದು. ತವರು ಮನೆಗೆ ಹೋಗ್ಬೇಕು ಅಂತ ಅಪೇಕ್ಷೆ ಇರುತ್ತೆ ಪಾಪ ಹೆಣ್ಮಕ್ಳಿಗೆ. ಅವಾಗ ಕಳಿಸ್ಕೊಡೋದಿಲ್ಲ ಅಂತ ಹೇಳ್ಬಾರ್ದು. ಎರಡನೇ ಕಂಡೀಷನ್. ಕೃಷ್ಣನ್ ಕಡೆಯವರಂದ್ರು, ಇದೇನ್ ಸುಲಭ, ತಕ್ಷಣವೇ ಇದು ಒಪ್ಪಿಗೆ ಕೊಟ್ಬಿಡ್ಬೋದು. ಕೃಷ್ಣ ಅಂದ, ನಿಮ್ಮ ದಾಂಪತ್ಯ ಬೇರೆ, ನನ್ನ ದಾಂಪತ್ಯ ಬೇರೆ. ನಿಮ್ಮಲ್ಲಿ ಬೇಕಾದ್ರೆ ಯಾವಾಗಾದ್ರೂ ಕಳುಹಿಸ್ಕೊಡ್ಬೋದು, ಯಾವಾಗಾದ್ರೂ ಕರೆತರಬಹುದು. ನಮ್ಮಲ್ಲಿ ಹಾಗಾಗೋದಿಲ್ಲ ಅಂತ. ಯಾಕೆ ಅಂದ್ರೆ ಇವರಿಬ್ರು ಅನಾದಿ ದಂಪತಿಗಳು. ಅನಾದಿ ದಂಪತಿಗಳಾಗಿರ್ತಕ್ಕಂಥವರಿಗೆ ವಿಯೋಗವೇ ಇಲ್ಲ, ಕಳಿಸೋದೆಲ್ಲಿಂದ? ಅದಕ್ಕೆ ಪರಮಾತ್ಮ ಒಂದು ಉಪಾಯ ಮಾಡಿದ್ದಾರೆ. ಏನ್ ಗೊತ್ತಾ? ನಮ್ಮಲ್ಲೆಲ್ಲ ನೋಡಿ ತವ್ರ ಮನೆ ಬೇರೆ, ಗಂಡನ ಮನೆ ಬೇರೆ. ಆದ್ರೆ ಕೃಷ್ಣನಿಗೆ ಮತ್ತು ರುಕ್ಮಿಣಿಗೆ ತವ್ರ ಮನೆನೂ ಅದೇ, ಗಂಡನ ಮನೆನೂ ಅದೇ. ಹೇಗ್ ಗೊತ್ತಾ? ಪರಮಾತ್ಮ ಇರೋದೆಲ್ಲಿ? ಕ್ಷೀರ ಸಮುದ್ರದಲ್ಲಿ. ಕ್ಷೀರ ಸಮುದ್ರ ಶಾಹಿಯಾಗಿ ಪರಮಾತ್ಮ ಇದ್ದಾನೆ. ಅದೇ ಅವನಿಗೆ ಮನೆ, ಅದೇ ಭವನ. ರುಕ್ಮಿಣಿ ಯಾರು? ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಅವತರಿಸಿದ್ದಲ್ಲಿ ಸಮುದ್ರದಲ್ಲಿ. ಆದ್ರಿಂದ ಗಂಡನ ಮನೆನೂ ಅದೇ, ತವ್ರ ಮನೆನೂ ಅದೇ. ಏನು ಆನಂದವು ಹೆಣ್ಣು ಮಕ್ಕಳಿಗೆ! ಎರಡೂ ಒಂದೇ ಆಗೋದ್ರೆ ಆಗಲ್ಲ ಅದು. ಅದಕ್ಕೆ ಆ ಪರಮಾತ್ಮನ ದಾಂಪತ್ಯವೇ ಬೇರೆ, ನಮ್ಮ ದಾಂಪತ್ಯವೇ ಬೇರೆ. ಅರ್ಥ ಆಯ್ತಾ? ಫ್ಯಾಮಿಲಿ ಅಂತ ನಮ್ಮದು. ಪರಮಾತ್ಮನದ್ದು ಸಂಸಾರ ಬೇರೆ, ನಮ್ಮ ಸಂಸಾರ ಬೇರೆ. ನಮ್ದು ಫ್ಯಾಮಿಲಿ. ಯಾಕದು? ಇಲಿ ಮತ್ತು ಹುಲಿ ಎರಡು ಒಟ್ಟಿಗೆ ಇದ್ರೆ ಫ್ಯಾಮಿಲಿ. ಆದ್ರಿಂದಾಗಿ ಯಾರು ಹುಲಿ ಯಾರು ಇಲಿ ಅಂತ ಕೇಳಬೇಡ್ರಿ, ಅದು ಅವ್ರವ್ರಿಗೆ ಗೊತ್ತು. ಆದ್ರಿಂದಾಗಿ ಇಲಿ ಮತ್ತು ಹುಲಿ ಎರಡು ಒಟ್ಟಿಗೆ ಇದ್ರೆ ಫ್ಯಾಮಿಲಿ ಅಂತಾಗತ್ತೆ. ಇದು ನಮ್ಮ ಹಣೆ ಬರ. ಅದಕ್ಕೆ ಅದನ್ನು ಫ್ಯಾಮಿಲಿ ಅಂದಿದ್ದು. ದೇವ್ರದ್ದು ಫ್ಯಾಮಿಲಿ ಅಲ್ಲ. ಅರ್ಥ ಆಯ್ತಾ? ಅವನಲ್ಲಿ, ಅವನ ದಾಂಪತ್ಯದಲ್ಲಿ ಎಂದು ಬಿರುಸು ಅಂತಿಲ್ಲ. ಇದ್ರು ಏನಾದ್ರೂ ಪ್ರೇಮ್ನ ಕಲಹ ಅಂತ ಶ್ರೀನಿವಾಸ ಕಲ್ಯಾಣ ತಿಳಿಸಿಕೊಟ್ಟಂತೆ ಪ್ರೀತಿಯಿಂದ ಕಲಹವೇ ಹೊರತು ಎಂದು ಅಲ್ಲಿ ಕಲಹ ಇಲ್ಲ. ಆ ರೀತಿಯಾಗಿರತಕ್ಕಂತಹ ವೈಮನಸ್ಯ ಅಲ್ಲಿ ಉಂಟಾಗೋದಿಲ್ಲ ಅಂತ ಹೇಳಿ. ನೋಡಿ, ತಮಾಷೆ ಇರುತ್ತೆ. ನಮ್ಮಲ್ಲಿ ಏನಾಗುತ್ತೆ? ನಾವೇ ಸಮಾಧಾನ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾಗತ್ತೆ. ಯಾರೋ ಒಬ್ರು ಅಂದ್ರು, ಏನಂತ? ನಮ್ಮನೆಯಲ್ಲಿ ಫ್ರಿಡ್ಜ್ ಇಲ್ಲ, ರೆಫ್ರಿಜರೇಟರ್ ಇಲ್ಲ, ವಾಷಿಂಗ್ ಮಿಷಿನ್ ಇಲ್ಲ ಅಂತ ನಾನು ಹೇಳುವವನಲ್ಲ. ಅರ್ಥ, ನನ್ನ ಪತ್ನಿಯು, ನನ್ನ ಮಡಿಯುದಿಯೂ ನನ್ನನ್ನು ಕೆಣಕುವುದಿಲ್ಲ. ಏನು ಇನ್ನೊಂದ್ಸರಿ ಹೇಳ್ತೀನಿ, ನಮ್ಮನೇಲಿ ರೆಫ್ರಿಜರೇಟರ್ ಇಲ್ಲ, ನಮ್ಮನೇಲಿ ಫ್ರಿಡ್ಜ್ ಇಲ್ಲ, ನಮ್ಮನೇಲಿ ವಾಷಿಂಗ್ ಮಿಷಿನ್ ಇಲ್ಲ ಅಂತ ನನ್ನಾಕೆ ಗೊಣಗುವುದಿಲ್ಲ. ಯಾಕೆ? ನಾನಿದ್ದೇನಲ್ಲ. ಆದ್ರಿಂದಾಗಿ ನಾನಿರುವಾಗ ಪಾಪ ಅವಳು ಯಾಕೆ ಗೊಣಗ್ತಾಳೆ? ಎಲ್ಲ ನಾನೇ ಮಾಡ್ಕೊಂಡು ಹೋಗ್ತೀನಿ ಅಂತ ಅರ್ಥ. ಇದು ನಮ್ಮ ಹಣೆ ಬರ. ಅರ್ಥ ಆಯ್ತಾ? ಆದ್ರೆ ನಮ್ಮಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಅಷ್ಟೇ, ಪರಸ್ಪರಂ ಭಾವಯಂತವು ಅಂತ. ಆದ್ರೆ ಭಗವಂತನ ವಿಚಾರದಲ್ಲಾಗಬೇಕಾದ್ರೆ ದೇರ್ ಇಸ್ ನೋ ಅಡ್ಜಸ್ಟ್ಮೆಂಟ್. ಯಾಕೆ? ಲಕ್ಷ್ಮೀದೇವಿಯಿಂದ ಪರಮಾತ್ಮನಿಗೆ ಯಾವ ಪ್ರಯೋಜನದ ಅಭಿಲಾಷೆಯೂ ಇಲ್ಲ. ಆದ್ರೆ ಲಕ್ಷ್ಮೀದೇವಿಗೆ ಎಲ್ಲವೂ ಪರಮಾತ್ಮನಿಂದಲೇ. ನಮ್ಮಲ್ಲಿ ಹಾಗಲ್ಲ. ಪರಸ್ಪರಂ ಭಾವಯಂತವು. ಪತಿ ಪತ್ನಿಯರಲ್ಲಿ ಪರಸ್ಪರವಾಗಿ ಆ ಸೌಹಾರ್ದತೆ ಇದ್ರೆ ಮಾತ್ರ ದಾಂಪತ್ಯ ಸುಖಕರವಾಗಿರತಕ್ಕಂಥದ್ದು ಅನ್ನೋದನ್ನ, ಈ ವ್ಯತ್ಯಾಸವನ್ನ ನಮಗೆ ಶಾಸ್ತ್ರಕಾರರು ತೋರಿಸಿಕೊಡ್ತಾ ಇದ್ದಾರೆ. ಆಗ ಭಗವಂತ ವಿಧಿಪೂರ್ವಕವಾಗಿ ಅಗ್ನಿಸಾಕ್ಷಿಯಾಗಿ ರುಕ್ಮಿಣಿ ದೇವಿಯನ್ನ ಪಾಣಿಗ್ರಹಣ ಮಾಡಿಕೊಳ್ತಕ್ಕಂತಹ ಸಂದರ್ಭ. ಆವಾಗ ವಿಶಿಷ್ಟವಾಗಿ ಲಕ್ಷ್ಮೀ ದೇವಿಯನ್ನ, ಪರಮಾತ್ಮನನ್ನ
ವೇದಾದಿ ಮಂತ್ರಗಳಿಂದ ಜ್ಞಾನಿಗಳು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ. ಆಡಪೋಗೋಣ ಬಾರು ರಂಗ ಕೂಡಿಯ ಮುನ ತೀರದಲ್ಲಿ, ಆಡಪೋಗೋಣ ಬಾರು ರಂಗ ಕೂಡಿಯ ಮುನ ತೀರದಲ್ಲಿ, ಚಿಣ್ಣಿ ಕೋಲು ಚೆಂಡು ಬುಗುರಿ ಬಣ್ಣ ಬಣ್ಣದ ಆಟಗಳನ್ನು, ಚಿಣ್ಣಿ ಕೋಲು ಚೆಂಡು ಬುಗುರಿ ಬಣ್ಣ ಬಣ್ಣದ ಆಟಗಳನ್ನು ಆಡಪೋಗೋಣ ಬಾರು ರಂಗ ಕೂಡಿಯ ಮುನ ತೀರದಲ್ಲಿ, ಕುಂಡಿನೀಯ ನಗರವಂತೆ ಭೀಷ್ಮಕರ ಕುವರಿಯಂತೆ, ಕುಂಡಿನೀಯ ನಗರವಂತೆ ಭೀಷ್ಮಕರ ಕುವರಿಯಂತೆ, ಶಿಶುಪಾಲನ ಒಲ್ಲಳಂತೆ ನಿನಗೆ ಓಲೆ ಬರೆದಳಂತೆ, ಆಡಪೋಗೋಣ ಬಾರು ರಂಗ ಕೂಡಿಯ ಮುನ ತೀರದಲ್ಲಿ, ಆಡಪೋಗೋಣ 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 ಬಾರು ರಂಗ ಕೂಡಿಯ ಮುನ ತೀರದಲ್ಲಿ. ಹೀಗೆ ಶ್ರೀಪಾದರಾಜರು ಆ ಪ್ರಸಂಗವನ್ನ ನಮ್ಮ ಕಣ್ಣ ಮುಂದೆ ತಂದಿಡ್ತಾ ಇದ್ದಾರೆ. ಭೀಷ್ಮಕರಾಜನ ಕುವರಿಯಾದ ರುಕ್ಮಿಣಿಯನ್ನ ಪಾಣಿಗ್ರಹಣ ಮಾಡಿಕೊಳ್ಳುವಂತೆ ಸಮಸ್ತ ದೇವತೆಗಳ ಒಪ್ಪಿಗೆಯನ್ನ ಕೇಳ್ತಾ ಇದ್ದಾನೆ ಪರಮಾತ್ಮ. ಕೇಳುವ ಅಗತ್ಯ ಇದೆಯೋ? ಸಮಸ್ತ ಜಗತ್ತಿಗೂ ಆಧಾರಪ್ರಾಯನಾಗಿರತಕ್ಕಂಥ ನಾರಾಯಣ ಇವನು. ಅಂದ್ರೆ ನಾರ ಅಂದ್ರೆ ಜೀವ ಜಗತ್ತು, ಅದಕ್ಕೆ ಅಯನ ಆಶ್ರಯವಾಗಿರತಕ್ಕಂಥ ಪರಮಾತ್ಮ ಸಮಸ್ತ ಜಗತ್ತಿಗೂ ಜಗದಾಧಾರನಾಗಿರತಕ್ಕಂತಹ ಪರಮಾತ್ಮ ಮತ್ತೊಬ್ಬರ ಒಂದು ಒಪ್ಪಿಗೆ ಕೇಳಬೇಕೇ? ಕೇಳಬೇಕಾಗಿಲ್ಲ. ಲೋಕದಲ್ಲಿ ವಿವಾಹ ಮಾಡಿಕೊಳ್ಳುವಾಗ ಎಲ್ಲ ಗುರು ಹಿರಿಯರ ಸಮಕ್ಷಮದಲ್ಲಿ ಆರತಕ್ಷತೆಯನ್ನ ಕೊಟ್ಟು ಅವರ ಅನುಗ್ರಹವನ್ನ ಆಕಾಂಕ್ಷಿಸಿ ನಾವು ವಿವಾಹವನ್ನ ಮಾಡಿಕೊಳ್ತಕ್ಕಂಥದ್ದು, ಅವರ ಕೃಪಾಶೀರ್ವಾದವನ್ನ ಅಪೇಕ್ಷಿಸಿ. ಲೋಕದಲ್ಲಿ ಹೀಗೆ. ಆದ್ರೆ ಪರಮಾತ್ಮ ಲಕ್ಷ್ಮೀದೇವಿ ಜಗನ್ಮಾತಾಪಿತೃಗಳು, ಅವರಿಗೆ ಆಶೀರ್ವಾದ ಮಾಡುವ ಯೋಗ್ಯತೆ ಯಾರಿಗೂ ಇಲ್ಲ. ಆಶೀರ್ವಾದ ಮಾಡುವವರೇ ಹೊರತು ಆಶೀರ್ವಾದ ಮಾಡಿಸಿಕೊಳ್ಳುವವರಲ್ಲ. ಆದ್ರಿಂದ ಪರಮಾತ್ಮ ಒಪ್ಪಿಗೆ ಕೇಳುವುದು ಅಂದ್ರೆ ಅರ್ಥ ಏನು? ನಮಗ್ ತೋರಿಸ್ಕೊಡ್ತಾ ಇರೋದು ಎಲ್ಲೋ ಹೋಗಿ ಸುಮ್ನೆ ಒಂದ್ ಕಡೆ ಸೈನ್ ಹಾಕಿ ಬಂದ್ಬಿಡ್ಬೇಡಿ, ದೊಡ್ಡವರನ್ನು ಒಂದ್ ಮಾತು ಕೇಳಿ ಎಲ್ಲರ ಸಮಕ್ಷಮದಲ್ಲಿ ಆ ಮಂಗಳ ಕಾರ್ಯವನ್ನು ಮಾಡ್ಕೊಳ್ಳಿ ಅಂತ ಅರ್ಥ. ಇವತ್ತಿನ ದಿವಸಕ್ಕೆ ಎಷ್ಟು ಆ ಎಲ್ಲ ದೃಶ್ಯಾವಳಿಗಳು ನಮಗೆ ತಾತ್ವಿಕವಾಗಿ ಉಪಯುಕ್ತ ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದಾರೆ. ತಂದೆ ತಾಯಿಯರನ್ನ ಒಂದು ಮಾತಿಗೂ ಕೂಡ ವಿಚಾರಿಸದೆ ತಾವೇ ಇಷ್ಟಪಟ್ಟಂತೆ ತಾವೇ ಮನಗಂಡಂತೆ ಎಲ್ಲೋ ಹೋಗಿ ಅನರ್ಥ ಮಾಡಿಕೊಳ್ಳುವುದನ್ನ ಲೋಕದಲ್ಲಿ ಕಾಣ್ತಾ ಇದ್ದೇನೆ. ಪಾಪ ತಂದೆ ತಾಯಿಗಳು ತಮ್ಮ ಮಕ್ಕಳ ವಿವಾಹಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಆ ಕ್ಷಣಕ್ಕೋಸ್ಕರ ಎದುರು ಕಾಣ್ತಾ ಇರ್ತಾರೆ. ಪಾಪ 20-25 ವರ್ಷಗಳ ಕಾಲ ಆ ಒಂದು ಶುಭ ಸಂದರ್ಭಕ್ಕೋಸ್ಕರವಾಗಿ ಮನಗಾಣುತ್ತಾ ಇರ್ತಾರೆ, ಎದುರು ನೋಡ್ತಾ ಇರ್ತಾರೆ. ಆ ಹಿರಿಯ ಚೇತನೆಗಳಿಗೆ ಎಷ್ಟು ಬೇಸರವಾಗಲಿಕ್ಕೆ ಸಾಧ್ಯ? ಇಂತಹ ಅಪಕೀರ್ತಿ ತರತಕ್ಕಂತಹ ಅನರ್ಥ ಕಾರ್ಯಗಳನ್ನ ಮಾಡಬೇಡಿ ಅನ್ನೋದನ್ನ ಜಗತ್ತಿಗೆ ದೇವರು ತೋರಿಸಿಕೊಡ್ತಾ ಇದ್ದಾನೆ. ಎಷ್ಟಿಲ್ಲ ದೇವರ ಕಲ್ಯಾಣದಲ್ಲಿ ಹೇಳಲಿಕ್ಕೆ ಸಮಯ ಇಲ್ಲ ಅಷ್ಟೇ. ಅಷ್ಟಷ್ಟು ವಿಚಾರಗಳನ್ನ ನಮ್ಮೆಲ್ಲರಿಗೂ ಅದು ತಾತ್ವಿಕ ಒಂದು ಉಪಬೋಧೆಯನ್ನ ಮಾಡಿಕೊಡುವಂತಹ ರೀತಿಯಲ್ಲಿ ಕೃಷ್ಣ ಈ ವಿವಾಹ ಕೈಂಕರ್ಯವನ್ನ ಎಲ್ಲರ ಸಮಕ್ಷಮದಲ್ಲಿ ಮಾಡಿಕೊಳ್ತಾ ಇದ್ದಾನೆ. ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ. ಅಂದ್ರೆ ನಾವೆಲ್ಲ ಮದುವೆ ಮಾಡಿಕೊಳ್ಳುವಾಗ ಮಮ ಜೀವನ, ಯಾಕೆ ನಮ್ಮ ಜೀವನ ಕಲ್ಯಾಣಮಯವಾಗಿರ್ಲಿ ಅಂತ ನೀವೆಲ್ಲ ಆಶೀರ್ವಾದ ಮಾಡ್ರಿ ಬೇಡ್ಕೊಳ್ಳೋದು. ದೇವರು ಮದುವೆ ಮಾಡ್ಕೊಂಡಿದ್ದು ಅವನಿಗೋಸ್ಕರ ಅಲ್ಲ, ಒಲಿದು ಭಕುತರಿಗಾಗಿ ಮದುವೆಯ ಹವಣಿಸಿಕೊಂಡೆ. ಭಕ್ತರನ್ನ ಉದ್ಧಾರ ಮಾಡಬೇಕು ಅಂತ ದೇವರು ಮದುವೆ ಮಾಡ್ಕೊಳ್ತಾರೆ ಹೊರತು ಅವನು ಉದ್ಧಾರ ಆಗೋದಕ್ಕಲ್ಲ. ಆದ್ರಿಂದಾಗಿ ಭಗವಂತ ಹೀಗೆ ರುಕ್ಮಿಣಿಯ ಪಾಣಿಗ್ರಹಣವನ್ನ ಮಾಡಿಕೊಂಡ ಅನಂತರದಲ್ಲಿ ರುಕ್ಮಿಣಿ ದೇವಿಯಲ್ಲಿ ಮಹಾಪರಾಕ್ರಮಶಾಲಿಯಾಗಿರತಕ್ಕಂಥ ಮನ್ಮಥಾಂಶ ಪ್ರದ್ಯುಮ್ನನನ್ನ ಮಗನನ್ನಾಗಿ ಪಡಿತಾ ಇದ್ದಾನೆ. ಆ ಪ್ರದ್ಯುಮ್ನನ್ನ ಶಂಭರಾಸುರ ಪ್ರದ್ಯುಮ್ನನು
ಶಂಬರಾಸುರನನ್ನ ಹೇಗೆ ವಧೆ ಮಾಡಿದ, ಯಾತಕ್ಕೋಸ್ಕರವಾಗಿ ಪ್ರದ್ಯುಮ್ನ ಹುಟ್ಟಿದ್ದು, ಯಾರವನು, ಶಂಬರಾಸುರನ ಕಥೆ ಏನು, ಆ ಶಂಬರಾಸುರನಲ್ಲಿ ಆ ಪ್ರದ್ಯುಮ್ನ ಹೇಗೆ ತಾನು ತನ್ನ ಕಾರ್ಯವನ್ನ ಕೃಷ್ಣನ ಸಂಕಲ್ಪಕ್ಕೆ ಅನುಸಾರವಾಗಿ ನಡೆಸಿಕೊಂಡಿದ್ದಾನೆ, ಅವನ ಮನೆಯಲ್ಲಿ ಬೆಳೆದಂತಹ ಪ್ರದ್ಯುಮ್ನ ಹೇಗೆ ಶಂಬರಾಸುರನ ಸಂಹಾರ ಮಾಡುತ್ತಾ ಇದ್ದಾನೆ, ಈ ಎಲ್ಲ ವಿಚಾರಗಳನ್ನ ನಾಳೆ ದಿವಸ ಮುಂದುವರಿಸೋಣ. ಎಲ್ಲರಿಗೂ ಮಂಗಳವಾಗಲಿ. ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.